ಅಲ್ವರ. ಅದರಿಂದ ಸಬ್ಬಾತ್ ದಿನ ಬೇರೆ, ಸಂಡೇ ಬೇರೆ, ಅಂದರೆ ಭಾನುವಾರ ಬೇರೆ ಅಲ್ವರ. ನಾವು ಸಬ್ಬಾತ್ ಕೆಳಗಿಲ್ಲ ಆ ಥರ ವಚನಗಳನ್ನ ತಗೊಂಡು ಭಾನುವಾರನೂ ಬೇಕಿಲ್ಲ ಅನ್ನೋದು ತಪ್ಪಾಗ್ಬಿಡ್ತದೆ. ಯಾಕಂದರೆ ಸಹೋದರ ಸಹೋದರಿ, ಆದಿ ಸಭೆಯಲ್ಲಿ ಅವರು ಸಬ್ಬತ್ತೆಲ್ಲ ಬಿಟ್ಬಿಟ್ರು, ಆಚರಣೆ ಮಾಡೋದನ್ನೆಲ್ಲ ಬಿಟ್ಬಿಟ್ರು. ಆದರೆ ಭಾನುವಾರ ಅಂದರೆ ನೆಕ್ಸ್ಟ್ ಡೇ, ವಾರದ ಮೊದಲನೇ ದಿವಸ ಬರುತ್ತಲ್ಲ, ಆವಾಗ ಅವರು ಸೇರಿಕೊಂಡು ಆಗ ಅವರು ಆರಾಧನೆ ಮಾಡೋದು, ಸಭೆ ಐಕ್ಯ ಮಾಡೋದು, ಪ್ರಾರ್ಥನೆ ಮಾಡೋದು, ಇದು ಸ್ಟಾರ್ಟ್ ಮಾಡೋದು ಆದಿ ಸಭೆಯಲ್ಲಿ. ಕೆಲವರು ಅನ್ನೋ ಪ್ರಕಾರ ಅದು ಪೋಪ್ಗಳು ಬಂದು ಚೇಂಜ್ ಮಾಡಿಬಿಟ್ರು ಅಂತ. ಪೋಪ್ಗಳು ಚೇಂಜ್ ಮಾಡಿಲ್ಲ, ಇದು ಆದಿ ಅಪೊಸ್ತಲರ ಕಾಲದಲ್ಲೇ ಅದು ಭಾನುವಾರ ಒಂದು ಶ್ರೇಷ್ಠವಾಗಿಬಿಡ್ತು ಅವ್ರಿಗೆ. ಯಾಕೆ ಅಂದರೆ ಈಗ ನಾನು ಅದರಿಗೆ ಒಂದು 5 ಮುಖ್ಯವಾದಂಥ ಕಾರ್ಯಗಳನ್ನ ನಿಮ್ಮದೇ ಹೇಳ್ತೀನಿ. ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ದಿವಸಕ್ಕಿಂತ ಭಾನುವಾರ ಒಂದು ವಿಶೇಷವಾದ ದಿನ, ಅದು ಒಂದು ಸ್ಪೆಷಲ್ ದಿನನಾಗೆ ಇದೆ. ಯಾಕೆ ಅಂದರೆ ಈ ಒಂದು 5 ಕಾರಣಗಳು. ನಂಬರ್ 1 ಕಾರಣ ಏನಂದರೆ, ಯೇಸು ಸ್ವಾಮಿ ಭಾನುವಾರ ಪುನರುತ್ಥಾನಾಗಿ ಎದ್ದರು. ವಾರದ ಮೊದಲನೇ ದಿನ ಅಂತ ನಾವು ಹೇಳ್ತೀವಲ್ಲ, ಹೆಂಗೆ ಸಬ್ಬಾತ್ 7ನೇ ದಿನ ಆಗುತ್ತಲ್ಲ, ಆಮೇಲೆ ವಾರದ ಮೊದಲನೇ ದಿನ ಬಂದು ಭಾನುವಾರ. ಆ ಭಾನುವಾರನೇ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದು. ಆದ್ದರಿಂದ ಆ ದಿನ ಭಾಳ ವಿಶೇಷ ಆಗೋಯ್ತು. ಈಗ ಯೇಸು ಸ್ವಾಮಿ ಬಂದು ಪ್ರಾಣ ಕೊಟ್ಟಿದ್ದರಿಂದ ಫ್ರೈಡೇ ಅನ್ನೋದು ಶುಕ್ರವಾರ ಒಂದು ಮುಖ್ಯ ಆಗೋಯ್ತಲ್ವ. ಈಗ ಶುಕ್ರವಾರ ಅನ್ನೋದು ಕ್ರೈಸ್ತರಿಗೆ ಅದು ಸ್ಪೆಷಲ್ಲೇ. ಅನೇಕರು ಪ್ರಾರ್ಥನಾ ಕೂಟಗಳನ್ನ ಮಾಡ್ತಾರೆ, ವಿಶೇಷವಾಗಿ ಉಪವಾಸ ಮಾಡ್ತಾರೆ. ಇದೆಲ್ಲ ಶುಕ್ರವಾರ. ಅಫ್ಕೋರ್ಸ್ ನಾವು ವರ್ಷದಲ್ಲಿ ಒಂದು ದಿವಸ ಶುಭ ಶುಕ್ರವಾರ ಅಂತ ಯೇಸು ಸ್ವಾಮಿ ಮರಣನ ನೆನೆಸ್ಕೊಳ್ತೀವಿ. ಅದೆಷ್ಟು ಒಂದು ಮುಖ್ಯವಾಗಿ ಅದು ಒಂದು ಸ್ಪೆಷಲ್ ಡೇ ಆಗೇ ಇದೆ ಅಲ್ಲರ. ಬೇರೆ ದಿವಸಗಳಿಗಿಂತ ಶುಕ್ರವಾರ ಮತ್ತು ನಮಗೆ ಭಾನುವಾರ ಇದು ಹೊಸ ಒಡಂಬಡಿಕೆಯಲ್ಲಿರೋಂಥ ಕ್ರೈಸ್ತರಿಗೆ ಒಂದು ಸ್ಪೆಷಲ್ ಆಗಿದೆ. ಭಾನುವಾರ ಯಾಕೆ ಅಂದರೆ ಆತನು ಶುಕ್ರವಾರ ಪ್ರಾಣ ಕೊಟ್ಟು ಮತ್ತು ಭಾನುವಾರ ಪುನರುತ್ಥಾನ ಆದರು. ಅದರಿಂದ ಅದು ಆ ದಿನ ಮುಖ್ಯ ಆಗೋಯ್ತು ಅಲ್ವರ. ಅದನ್ನು ನಾವು ಫಸ್ಟಾಗಿ ಅರ್ಥ ಮಾಡ್ಕೊಬೇಕು. ಯಾಕಂದರೆ ಕೆಲವರು ಆತನು ಪ್ರಾಣ ಕೊಟ್ಟಂಥದ್ದು ಶಿಲುಬೆಯಲ್ಲಿ ಶುಕ್ರವಾರ ಅಲ್ಲ, ಅದು ಗುರುವಾರ ಅಂತ ಕೆಲವರು ಹೇಳ್ತಾರೆ. ಯಾಕಂದರೆ ಯೇಸುಸ್ವಾಮಿ ಒಂದು ಕಡೆ ಒಂದು ಇಡಿಯೋಮ್ಯಾಟಿಕ್ಸ್ ಫ್ರೇಸ್ ಆಗಿ, ಅಂದರೆ ಅದು ಅಕ್ಷರಾಂಶ ಹಂಗೆ ಮಾಡಬೇಕಂತಲ್ಲ, ಒಂದು ಉದಾಹರಣೆಯಾಗಿ ಯೋನ 3 ರಾತ್ರಿ 3 ಹಗಲು ಮೀನಿನ ಹೊಟ್ಟೆಯಲ್ಲಿರೋ ಪ್ರಕಾರ ಮನುಷ್ಯಕುಮಾರನು ಭೂಗರ್ಭದಲ್ಲಿ 3 ದಿನ ಅಂತ 3 ರಾತ್ರಿ ಅಂತಾರಲ್ಲ, ಅದನ್ನು ಒಂದು ಪ್ಯಾರಾಫ್ರೇಸ್ ಥರ ತೊಗೊಬೇಕದು. ಲಿಟ್ರಲ್ ಆಗಲ್ಲ, ಅಕ್ಷರಾಂಶ 3 ದಿನ 3 ರಾತ್ರಿ ಅಂದರೆ 72 ಗಂಟೆಗಳೇ ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ಕೆಲವರು ಹೇಳ್ತಾರೆ. ಅದು ತಪ್ಪದು. ಯಾಕಂದರೆ ಬೈಬಲ್ನ ನೋಡುವಾಗ ಯೇಸು ಸ್ವಾಮಿ ಶುಕ್ರವಾರ ಸತ್ತರು, ಆಮೇಲೆ ಸಬ್ಬಾತ್ ಬಂತು, ಆಮೇಲೆ ವಾರದ ಮೊದಲನೇ ದಿನ ಎದ್ದರು ಅಂತ ಎಷ್ಟು ಸ್ಪಷ್ಟವಾಗಿ ಎಲ್ಲ ಸುವಾರ್ತೆಗಳಲ್ಲಿ ಇದೆ. ಮಾತ್ರ ಅಲ್ಲ, ಯೇಸು ಸ್ವಾಮಿ 3ನೇ ದಿನ ಎಬ್ಬಿಸಲ್ಪಟ್ನು ಅಂತ ಎಲ್ಲ ಕಡೆ ನಾವು ನೋಡ್ತೀವಿ. ಆ ದೇವದೂತರು ಹೇಳಿದಾಗಲಿ, ಪೌಲ್ ಹೇಳಿದಾಗಲಿ, ಇದೆಲ್ಲ ನಾವು ನೋಡುವಾಗ ಶಿಷ್ಯರು ಹೇಳಿದ್ದು 3ನೇ ದಿವಸನೇ ಆತನು ಎದ್ದು ಬಂದಿದ್ದು. ಈಗ 3 ದಿವಸ 3 ರಾತ್ರಿ ಅವರು ಸತ್ತಿರಬೇಕಂದ್ರೆ 4ನೇ ದಿವಸ ಎದ್ದು ಬರಬೇಕಾಗತ್ತೆ. ಆ ಥರ ಎಲ್ಲೂ ನೋಡೋದಿಲ್ಲ ಅಲ್ವರ. ಅದರಿಂದ ಪಾರ್ಟ್ಸ್ ಆಫ್ 3 ಡೇಸ್ ಅಂತ ನಾವು ನೋಡ್ತೀವಿ. ಸೊ ಫ್ರೈಡೇ ವಿಷಯದಲ್ಲಿ ಆ ಒಂದು ಕ್ವಶನ್ ಮಾರ್ಕ್ ಇದೆ. ಆದರೆ ಸಂಡೇ ಎದ್ದರು ಅನ್ನೋ ವಿಷಯದಲ್ಲಿ ಯಾರಿಗೂ ಒಂದು ಕ್ವಶನ್ ಇಲ್ಲ. ಯಾಕಂದರೆ ಸ್ಪಷ್ಟವಾಗಿ ಯೇಸು ಸ್ವಾಮಿ ವಾರದ ಮೊದಲನೇ ದಿನದಲ್ಲಿ ಎದ್ದರು ಅಂತ ಬರ್ತಾರೆ. ಅದರಿಂದನೇ ಆ ದಿನ ನಮಗೆ ಸ್ಪೆಷಲ್ ಆಗೋಯ್ತು. ಅದನ್ನು ನಾವು ನೋಡುವಾಗ ಮಾರ್ಕ್ 16ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಫಸ್ಟಾಗಿ ನೋಡ್ಕೊಳ್ಳೋಣ. ಸಬ್ಬತ್ ದಿನ ಕಳೆದ ಮೇಲೆ ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು, ಸಲೋಮೆಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯಗಳನ್ನು ಕೊಂಡರು. ಯಾವಾಗ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಸಬ್ಬತ್ ದಿನ ಕಳೆದ ಮೇಲೆ. ನೋಡಿದ್ರ, ಸಬ್ಬತ್ ದಿನ ಕಳೆದ ಮೇಲೆ ಅವರು ಏನು ಮಾಡಿದ್ರು? ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು, ಸಲೋಮೆಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯಗಳನ್ನು ಕೊಂಡರು. ಸುಗಂಧ ದ್ರವ್ಯನ ಕೊಂಡು ಬರ್ತಾರೆ. ಯಾಕೆಂದರೆ ಆತನು ಶುಕ್ರವಾರ ಸತ್ತಾಗ ಆತನ ಸಾಯಂಕಾಲವರೆಗೂ ಆಗ್ಬಿಟ್ರಲ್ಲ, 3 ಗಂಟೆ ಆಯಿತು. ಆಮೇಲೆ ಸೂರ್ಯ ಅಸ್ತಮಯ ಆಗೋ ಒಳಗಾಗಿ ಆತನ ಹೋಗಿ ತಗೊಂಡೋಗಿ ಎಲ್ಲಿಟ್ರು? ಸೆಪಲ್ಕರ್ ಅಂದರೆ ಆ ಒಂದು ಗೋರಿನಲ್ಲಿ ಇಟ್ಬಿಟ್ರು, ಮುಚ್ಚಿ ಬಂದ್ಬಿಟ್ರು ಅವರು. ಯಾಕಂದರೆ ಸಭಾ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಸಾಯಂಕಾಲದಲ್ಲಿ ಸಭಾ ಸ್ಟಾರ್ಟ್ 6 ಗಂಟೆಗೆ.
ಆಗ ಅವ್ರಿಗೆ ಯಾವ ಕೆಲಸನೂ ಮಾಡೋಂಗಿಲ್ಲ. ಅದರಿಂದ ಈ ದ್ರವ್ಯಗಳನ್ನೆಲ್ಲ ಈ ಸತ್ತವರಿಗೆ ಹಾಕಿ ಎಲ್ಲ ಕಟ್ತಾರೆ. ಅದು ಮಾಡೋದಕ್ಕೆ ಅವರು ಆಗಲಿಲ್ಲ, ಯಾಕಂದರೆ ಯಾವ ಕೆಲಸನೂ ಮಾಡಬಾರ್ದು, ಅದು ರಾತ್ರಿ ಆಗೋಯ್ತು. ಅದನ್ನ ಅವ್ರು ಏನು ಮಾಡೋದು, ನೆಕ್ಸ್ಟ್ ಡೇ ಎಲ್ಲ ಕೂಡ ಸಬಾತು ಯಾವ ಕೆಲಸ ಮಾಡೋಂಗಿಲ್ಲ, ಅವರು ರೆಸ್ಟ್ ಮಾಡಿದ್ರು. ಸಬಾತ್ ಮುಗಿದ ನಂತರ ಅವರು ಇದನ್ನೆಲ್ಲ ಸಿದ್ಧಪಡಿಸಿ ಅವರು ಎಲ್ಲಿಗೆ ಬರ್ತಾ ಇದ್ದಾರೆ, ಸಮಾಧಿ ಹತ್ರಕ್ಕೆ ಬರ್ತಿದ್ದಾರೆ. ಅದನ್ನೇ 2ನೇ ವಚನ ನೋಡ್ಬೋದು. ಮತ್ತು ವಾರದ ಮೊದಲನೆಯ ದಿನದ ಬೆಳಿಗ್ಗೆ ಹೊತ್ತು, ಏನ್ರಿ ವಾರದ ಮೊದಲನೇ ದಿನದ ಬೆಳಿಗ್ಗೆ ಹೊತ್ತು ಅಂದರೆ ಎಷ್ಟು ಕ್ಲಿಯರಾಗಿ ಸಂಡೇ ಮಾರ್ನಿಂಗು ಅಂತ ಕ್ಲಿಯರ್ ನಮ್ಗೆ ಗೊತ್ತಾಗ್ತದೆ ನೋಡಿ. ಮತ್ತು ವಾರದ ಮೊದಲನೆಯ ದಿನದ ಬೆಳಿಗ್ಗೆ ಹೊತ್ತು ಮೂಡುವಾಗ ಅವರು ಸಮಾಧಿಯ ಬಳಿಗೆ ಬಂದರು. ಅವರು ಸಮಾಧಿ ಹತ್ರ ಬೆಳಗ್ಗೆನೇ ಬಂದರು. ಸೂರ್ಯೋದಯದಲ್ಲಿ ಬಂದಾಗ ಅಷ್ಟರಲ್ಲಿ ಯೇಸು ಎದ್ಬಿಟ್ಟಿದ್ರು ಅಲ್ಲ, ಕಲ್ಲು ತಿರ್ಸಿತ್ತು ಅದೆಲ್ಲ ಗೊತ್ತಲ್ಲ. ಆಗ ದೂತರಿದ್ದರು. ಆಮೇಲೆ ಮರಿಯಮ್ ಮಗ್ದಲಿ ಮಾತ್ರ ಅಲ್ಲಿರುವಾಗ ಯೇಸುನೇ ಅವ್ರ ಹತ್ರ ಅವ್ರಿಗೆ ದರ್ಶನ ಆಗಿದ್ದು. ಇದೆಲ್ಲ ಆಲ್ರೆಡಿ ಎದ್ಬಿಟ್ಟಿದ್ದಾರೆ. ಸೊ ಅವರು ಅವತ್ತೇ ಎದ್ರು ಅಂತ ನಮಗೆ ಗೊತ್ತಾಗ್ತದೆ. ಆಮೇಲೆ 9ನೇ ವಚನ, ವಾರದ ಮೊದಲನೆಯ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಆಕೆಗೆ 7 ದೆವ್ವಗಳನ್ನು ಬಿಡಿಸಿದ್ದನು. ನೋಡಿದ್ರ, ವಾರದ ಮೊದಲನೆಯ ದಿವಸದಲ್ಲಿ ಅಂತ ಎಷ್ಟು ಕ್ಲಿಯರ್ ಆಗಿ ಇನ್ನೊಂದ್ಸತಿ ಹೇಳ್ಬಿಟ್ರು. ಅದರ ಓದ್ರಿ. ವಾರದ ಮೊದಲನೆಯ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ. ನೋಡಿದ್ರ, ಯೇಸು ಜೀವಿತನಾಗಿ ಎದ್ದ ಮೇಲೆ ವಾರದ ಮೊದಲನೆಯ ದಿನ ಅಂತ ಎಷ್ಟು ಕ್ಲಿಯರ್ ಆಗಿ ಅಲ್ಲಿ ಹೇಳಲ್ಪಟ್ಟಿದೆ. ಆಮೇಲೆ ನಾವು ನೋಡುವಾಗ 12ನೇ ವಚನದಲ್ಲಿ, ಇದಾದ ಮೇಲೆ ಶಿಷ್ಯರಲ್ಲಿ ಒಬ್ಬರು ಒಂದು ಹಳ್ಳಿಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಆತನು ಅವರಿಗೆ ರೂಪಾಂತರದಿಂದ ಕಾಣಿಸಿಕೊಂಡನು. ನೋಡಿದ್ರ, ಅದೇ ದಿವಸನೇ ಇಬ್ಬರು ಏನಾಗ್ತಾರೆ, ಇದಕ್ಕೆ ಹೋಗ್ತಾ ಇರ್ತಾರೆ. ಪ್ರಯಾಣ ಮಾಡುವಾಗ ಯೇಸುನ ಅವ್ರ ಜೊತೆನೇ ನಡ್ಕೊಂಡು ಬರ್ತಾರಲ್ಲ. ಇದು ನಮಗೆ ಲೂಕಲ್ಲಿನ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ, 24:9 ಲೂಕು. ಸ್ತ್ರೀಯರು ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ಸಮಾಧಿಯ ಬಳಿಯಿಂದ ಹಿಂದಿರುಗಿ ಹೋಗಿ ಆ ಸಂಗತಿಗಳನ್ನೆಲ್ಲ 11 ಮಂದಿ ಶಿಷ್ಯರಿಗೂ ಉಳಿದವರೆಲ್ಲರಿಗೂ ತಿಳಿಸಿದರು. ಇದು ಬಂದು ಅದು ಮುಂಚೆ ಸ್ತ್ರೀಯರು ನೋಡಿದ ತಕ್ಷಣ ಅವ್ರು ಹೋಗಿ 11 ಜನಕ್ಕೆ ಹಿಂಗೆ ನಾವು ನೋಡಿದ್ವಿ ಅಂತ ಮೇರಿ ಮಗ್ದಲೇ ಹೇಳ್ತಾರೆ. ಆಮೇಲೆ ಇನ್ನು ಕೆಲವರು ಸ್ತ್ರೀಯರು ಕೂಡ ಅವ್ರನ್ನ ಕಾಲನ್ನ ಹಿಡ್ಕೊಂಡು ಅವ್ರನ್ನ ಆರಾಧನೆ ಮಾಡ್ತಾರೆ. ಅದು ಕೂಡ ಇದೆ ಅವರ. ಅದಾದ ನಂತರ ಇವರೆಲ್ಲ ಹೋಗಿ ಅಪೊಸ್ತಲರಿಗೆ ಹೋಗಿ ಹೇಳ್ತಾರೆ. ಹೇಳುವಾಗ ಅವರೆಲ್ಲ ನಂಬೋದಿಲ್ಲ, ಇದೇನೋ ಸ್ತ್ರೀಗಳು ಹೇಳ್ತಾರೆ ಅಂತ. ಆಮೇಲೆ ಕೆಳಗಡೆ 13ನೇ ವಚನ, ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ. ಅದೇ ದಿನ ಅಂತಿದೆ. ಇಬ್ಬರು ಶಿಷ್ಯರು ಯೆರೂಸಲೇಮಿಂದ ಎಮ್ಮಾಹುಗೆ ಹೋಗ್ತಿದ್ದಾರೆ ಅಲ್ವರ. ಆಗಲೇ ಅದು ಆಗೋದು. ಯೇಸುನು ಜೊತೆಲೇ ಸೇರಿಕೊಂಡು ಯಾಕೆ ವ್ಯಸನಾಗಿದ್ದೀರ ಹಂಗೆ ಹಿಂಗೆ ಅನ್ನುವಾಗ ಅವರೆಲ್ಲ ಹೇಳ್ತಾರೆ. ಅವ್ರಿಗೆ ಯಾರು ಅಂತ ಗೊತ್ತಾಗೋದಿಲ್ಲ, ಯಾಕೆಂದರೆ ಅವ್ರ ಕಣ್ಣು ಕಾಣದಂತೆ ಮಾಡಿದ್ರಂತೆ. ಬೋಧೆಯಲ್ಲಿ ಹತ್ರ ಬಂದಾಗ ಅವರು ಹಂಗೆ ಹೋದಾಗ ಅವ್ರೇನು ಹೇಳ್ತಾರೆ, ಇಲ್ಲ ಸಾಯಂಕಾಲ ಆಯಿತು, ಮನೆಗೆ ಬನ್ನಿರಿ, ಮನೇಲಿ ಇದ್ಬಿಟ್ಟು ನಾಳೆ ಪ್ರಯಾಣ ಮಾಡಿರಿ ಅಂತ ಹೇಳುವಾಗ ಅವ್ರು ಬರ್ತಾರೆ. ಬಂದು ಅವರು ಆಹಾರ ತಿನ್ನುವಾಗ ರೊಟ್ಟಿ ತಗೊಂಡು ಯೇಸು ಮುರಿಯುವಾಗ ಅವ್ರ ಕಣ್ಗಳೇನಾಯಿತು, ತೆರೆಯಲ್ಪಡ್ತು. ಆಗ ಅದೇ ಯೇಸುನೇ ಅವರು ಅಂತ ಅವ್ರು ಗ್ರಹಿಸ್ಕೊತಾರೆ. ಅದೆಲ್ಲ ಅವತ್ತಿನ ದಿವಸನೇ ಆಗಿದ್ದು, ವಾರದ ಮೊದಲನೇ ದಿವಸನೇ ಆಗಿದ್ದು. 30ನೇ ವಚನ, ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಅವ್ರ ರೊಟ್ಟಿನ ಮುರಿಯುವಾಗ ಯೇಸು ಸ್ವಾಮಿ ರೊಟ್ಟಿ ಮುರಿದು ಕೊಟ್ರಲ್ಲ, ಇದು ನನ್ನ ದೇಹ, ಇದು ನನ್ನ ರಕ್ತ ಅಂತ. ಆಗ ಅದು ಜ್ಞಾಪಕ ಬಂತು ಅವ್ರಿಗೆ. ಜ್ಞಾಪಕ ಬಂದಾಗ ಅವ್ರ ಕಣ್ಣುಗಳು ತೆರೆಯಲ್ಪಡ್ತು. ಆಗ ಅವರು ಯೇಸು ಮಾಯ ಆಗ್ಬಿಡ್ತಾರೆ. ಆಗ ಇವ್ರು ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ, ಅಲ್ಲಿಂದ ಯೆರೂಸಲೇಮಿಗೆ ವಾಪಸ್ ಬರ್ತಾರೆ. ಓಡಿ ಬಂದು ಶಿಷ್ಯರುಗಳಿಗೆ ಹಿಂಗಾಯಿತು, ನಮ್ಮ ಜೊತೆನೇ ನಡ್ಕೊಂಬಂದರು, ನಮ್ಗೆ ಗೊತ್ತಾಗಲಿಲ್ಲ, ಆದರೆ ರೊಟ್ಟಿ ಮುರಿಯುವಾಗ ನಮ್ಗೆ ಗೊತ್ತಾಯಿತು ಅಂತ ಆಗ ತಿರುಗಿ ಅವ್ರಿಗೆ ಹೇಳ್ತಾರೆ, ರೊಟ್ಟಿ ಮುರಿಯುವಾಗ ನಾವು ತಿಳ್ಕೊಂಡ್ವಿ ಅಂತ. ಅದೇ ದಿವಸ ನಡೀತು ನೋಡಿ ಇದೆಲ್ಲ. 35, ಇದನ್ನು ಕಂಡು ಅವರು ದಾರಿಯಲ್ಲಿ ನಡೆದ ಸಂಗತಿಯನ್ನು, ರೊಟ್ಟಿ ಮುರಿಯುವುದರಲ್ಲಿ ತಾವು ಆತನ ಗುರುತು ಹಿಡಿದೆವೆಂಬುದನ್ನು ವಿವರಿಸಿದರು. ನೋಡಿದ್ರ, ಆತನ ಕಂಡದ್ದನ್ನು, ರೊಟ್ಟಿ ಮುರಿಯುವುದರಲ್ಲಿ ಅವರು ಕಂಡುಕೊಂಡದ್ದನ್ನು ಅವರು ವಿವರಿಸಿದರು.
ಅದರಿಂದ ಏನಾಗೋಯ್ತು, ಆ ದಿನ ನಂಬರ್ 1 ಭಾಳ ಸಂತೋಷ ಆಯಿತು. ಸತ್ತವ್ರು ಎದ್ದು ಮಾಡಲಿಲ್ಲ, ಮುಂದೆ ಬಂದು ನಿಂತ್ಕೊಂಡ್ರೆ ಎಷ್ಟು ಸಂತೋಷ ಆಯಿತು. ಅಷ್ಟು ಸಂತೋಷ ಆಗೋಯ್ತು ಅವ್ರಿಗೆ ಅಲ್ವರ. ಯಾಕಂದರೆ ಆಮೇಲೆ ಅವರೆಲ್ಲ ಕೂಡಿ ಇರುವಾಗ ಯೇಸುನೇ ಬಂದ್ಬಿಡ್ತಾರೆ ಅವ್ರ ಮಧ್ಯದಲ್ಲಿ. ಅದು ನಾವು ಇನ್ನು ಕೆಳಗೆ ವಚನಗಳಲ್ಲಿ ನಾವು ನೋಡ್ಬೋದು. ಅದನ್ನು 36ನಲ್ಲಿ ಏನು ಹೇಳ್ತಾರೆ ನೋಡಿ. ಅವರು ಈ ಸಂಗತಿಯನ್ನು ಕುರಿತು ಮಾತಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು, ನಿಮಗೆ ಮನಃಶಾಂತಿಯಾಗಲಿ ಎಂದು ಅವರಿಗೆ ಹೇಳಿದನು. ನೋಡಿದ್ರ, ಅವ್ರು ಇನ್ನೂ ಮಾತಾಡ್ತಿರುವಾಗಲೇ ಹೇಳುತ್ತಿರುವಾಗಲೇ ಯೇಸು ಅವ್ರ ಮಧ್ಯದಲ್ಲಿ ಬಂದು ನಿಮಗೆ ಸಮಾಧಾನ. ಇದೆಲ್ಲ ವಾರದ ಮೊದಲನೇ ದಿವಸನೇ ಆದಾಗ ಅವರಿಗೆ ಭಾಳ ಸಂತೋಷ ಆಗುತ್ತೆ. ಎಷ್ಟು ಸಂತೋಷ ಆಗುತ್ತಲ್ಲ, ಸತ್ತವರು ಅಲ್ವಾ ಬಂದರೆ ಹೆಂಗಿರುತ್ತೆ. ಅವ್ರು ಎಷ್ಟು ದುಃಖದಲ್ಲಿದ್ದರು ಅಲ್ವಾ. ಆ ಮುಂಚಿನ ದಿವಸದಿಂದ ಅವರು ಲಾಸ್ಟ್ ಸಪ್ಪರ್ ತಗೊಂಡಾಗಿಂದ ಅವರ ರಾತ್ರಿಯೆಲ್ಲ ಅವರಿಗೆ ಟ್ರಯಲ್ ನಡೆಯುತ್ತೆ, ಶಿಲ್ಬೆ ಮೇಲೆ ಹಾಕಿದಾಗ ಅವ್ರಿಗೆ ಎಷ್ಟು ದುಃಖ ಆಯಿತು ಅವರ. ಆದರೆ ಅಷ್ಟು ಆಗಿ ಸಮಾಧಿ ಆದವ್ರು ತಿರುಗಾ ಎದ್ದು ಬಂದು ಏನು ಆಗ್ದಂಗೆ ನಿಂತಿರುವಾಗ ಅವರಿಗೆ ಅಷ್ಟು ಒಂದು ಆಶ್ಚರ್ಯ ಮತ್ತು ಸಂತೋಷ ಅವರಿಗೆ ಆಯಿತು ಅಲ್ವರ. ಆದ್ದರಿಂದ ಅವ್ರಿಗೆ ವಾರದ ಮೊದಲನೇ ದಿನ ಒಂದು ಸ್ಪೆಷಲ್ ಆಗೋಯ್ತು. ಯಾಕಂದರೆ ಯೇಸು ತಿರ್ಗಾ ಎದ್ದು ಬಂದುಬಿಟ್ರು. ಅದು ನೋಡಿ, ಅವ್ರು ಎದ್ದು ಬಂದಿದ್ದು ಭಾಳ ವಿಶೇಷ. ಆತನು ಪ್ರಾಣ ಕೊಟ್ಟಿದ್ದು ನಮ್ಮ ಪಾಪಗಳಿಗಾಗಿ ಆತನು ಹೊಣೆಯಾದನು. ಆತನು ಎದ್ದಿದ್ದು ನಮ್ಮನ್ನು ನೀತಿವಂತರಾಗಿ ಮಾಡೋದಕ್ಕಾಗಿ. ಪ್ರಾಣ ಕೊಟ್ಟಿದ್ದು ನಮ್ಮ ಪಾಪದ ನಿಮಿತ್ತ, ಎದ್ದು ಬಂದಿದ್ದು ನಮ್ಮನ್ನು ನೀತಿವಂತರಾಗಿ ಮಾಡೋದಾಗಿ ಹಾಗೆ ಅಂತ ಕೂಡ ನಾವು ವಚನದಲ್ಲಿ ನಾವು ನೋಡ್ತೀವಿ ಅಲ್ವಾ. ಓದಿ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ನೋಡಿದ್ರ, ಆದ್ದರಿಂದ ಭಾಳ ಸಂತೋಷಪಟ್ಟರು ಅವರು. ಸೊ ಆದ್ದರಿಂದ ಆ ದಿನ ಅವರಿಗೆ ಸ್ಪೆಷಲ್ ಆಗೋಯ್ತು. ಭಾಳ ಸ್ಪೆಷಲ್ ಆಗತ್ತಲ್ವ. ಇವಾಗ ಒಂದೊಂದು ಡೇ ಅಂದರೆ ಆ ಡೇ ಬಂದಾಗ ನಮಗೆ ಆ ಒಂದು ಇನ್ಸಿಡೆಂಟ್ ಜ್ಞಾಪಕ ಬರುತ್ತೆ. ಆದ್ದರಿಂದ ಏನಾಗೋಯ್ತು, ಅವರು ಆ ವಾರದ ಮೊದಲನೇ ದಿವಸ ಆ ಒಂದು ಸಂತೋಷನ ಜ್ಞಾಪಕ ಮಾಡ್ಕೋಬೇಕಂತ ಪುನಃ ವಾರದ ಮೊದಲನೇ ದಿವಸನೇ ಅವರು ಸಭೆಯಾಗಿ ಕೂಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು, ಆದಿ ಸಭೆ. ಮತ್ತು ಇನ್ನೊಂದು ಕಾರ್ಯ ಕೂಡ ಏನಂದರೆ, ಸಭೆಯಾಗಿ ಸೇರಿಕೊಂಡು ರೊಟ್ಟಿಯನ್ನು ಕೂಡ ಮುರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಆ ಅಮಾವಾಸ್ಯೆಗೆ ಹೋದವರು ಬಂದು ಹೇಳಿದ್ರಲ್ಲ, ರೊಟ್ಟಿ ಮುರಿಯುವಾಗ ನಾವು ಆತನೇ ಅಂತ ತಿಳ್ಕೊಂಡ್ವಿ ಅಂತ. ಅದರಿಂದ ಇವರು ಸಭೆಯಾಗಿ ಸೇರಿಕೊಂಡು ಸಂತೋಷ ಒಂದು ಆ ಸಹವಾಸನ ಹಂಗೆ ಕಂಟಿನ್ಯೂ ಮಾಡಬೇಕಂತ ಎವ್ರಿ ಸಂಡೇ ಸೇರ್ಕೊಂಬಿಟ್ಟು ಅವರೇನು ಮಾಡೋರು, ಪ್ರಾರ್ಥನೆ ಮಾಡೋದು, ಮತ್ತು ಅಪೊಸ್ತಲರಿದ್ದರು ಅವರಿಗೆ ಬೋಧನೆ ಮಾಡೋರು. ಮಾತ್ರ ಅಲ್ಲ, ರೊಟ್ಟಿ ಮುರಿದು ಆತನ ಮರಣವನ್ನು, ಆತನು ಕಡೆಯಾಗಿ ಅವರೊಂದಿಗೆ ರೊಟ್ಟಿ ಮುರಿಯುವಾಗ ರಾತ್ರಿ ಭೋಜನದಲ್ಲಿ ಮಾಡಿದ್ದನ್ನು ಜ್ಞಾಪಕ ಇಟ್ಕೊಂಡು ನಮಗಾಗಿ ಸತ್ನು ಅನ್ನೋದು, ನಮಗಾಗಿ ಎದ್ದು ಅನ್ನೋದು, ಈ ವಿಷಯ ಎಲ್ಲ ಅವರು ಮಾಡೋದಕ್ಕೆ ಹಂಗೆ ಕಂಟಿನ್ಯೂ ಮಾಡಿದ್ರು. ಇದು ಭಾನುವಾರನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ರೊಟ್ಟಿ ಮುರಿಯುವಂಥದ್ದು ಕೂಡ ಅವರು ವಾರದ ಮೊದಲನೇ ದಿವಸನೇ ಅವರು ಮಾಡ್ತಾಯಿದ್ರು ಅನ್ನೋದನ್ನ ನಾವು ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ಕೊಬೋದು. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ನೋಡಿದ್ರ, ಯಾವಾಗ ವಾರದ ಮೊದಲನೇ ದಿವಸ ರೊಟ್ಟಿ ಮುರಿಯೋದಕ್ಕಾಗಿ ನಾವು ಕೂಡಿ ಬಂದಾಗ ಅಂತಾರೆ. ಸೊ ಅವ್ರು ರೊಟ್ಟಿ ಯಾವತ್ತು ಮುರಿತಿದ್ರು? ವಾರದ ಮೊದಲನೇ ದಿವಸ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಯಾಕೆ ಮೊದಲನೇ ದಿವಸ? ಅವರು 7ನೇ ದಿವಸ ಸಬ್ಬತ್ ಮಾಡಲಿಲ್ಲ, ಇಲ್ಲ ಶುಕ್ರವಾರ ಮಾಡಲಿಲ್ಲ, ಭಾನುವಾರ ಮಾಡಿದ್ರು. ಯಾಕೆಂದರೆ ಅವತ್ತು ಯೇಸುಸ್ವಾಮಿ ಎದ್ದರು. ಆಗ ಇವರೆಲ್ಲ ಸಹವಾಸವಾಗಿ ಕೂಡಿಕೊಳ್ಳೋದು ಆಯಿತು. ಕೂಡಿಕೊಂಡಾಗ ಅವರು ರೊಟ್ಟಿ ಮುರಿಯೋದು ಕೂಡ ಆ ಸಂಸ್ಕಾರನೂ ಕೂಡ ಆವಾಗಲೇ ಮಾಡ್ತಿದ್ರು. ಆಮೇಲೆ ಪೌಲು ಪ್ರಸಂಗ ಮಾಡ್ತಿದ್ರು. ಯಾಕಂದರೆ ಅವರೆಲ್ಲ ಕೂಡಿ ಬಂದಾಗ ಬೋಧನೆ ಮಾಡಬೇಕಲ್ಲ. ಆಗ ಪೌಲು ಬೋಧನೆ ಮಾಡ್ತಾಯಿದ್ರು, ರಾತ್ರಿ ಎಲ್ಲ ಮಾಡ್ತಾಯಿದ್ರು, ಗೊತ್ತಾಯ್ತಲ್ಲ. ಅವಾಗ ಒಬ್ಬ ಬಿದ್ದೋಗ್ಬಿಡ್ತಾನೆ ಕೂಡ ನಿದ್ದೆ ಮಾಡಿ. ಆ ಥರ ಅದೆಲ್ಲ ನೋಡುವಾಗ ಅಪೊಸ್ತಲರ ಬೋಧನೆ, ಸಹವಾಸ, ಮತ್ತು ಪ್ರಾರ್ಥನೆ ಮಾಡೋದು, ಮತ್ತು ರೊಟ್ಟಿ ಮುರಿಯೋದು, ಇದೆಲ್ಲ ವಾರದ ಮೊದಲನೇ ದಿವಸನೇ ಅವರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದನ್ನು ನಾವು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 42ನೇ ವಚನ ಕೂಡ ನಾವು ಸ್ಪಷ್ಟವಾಗಿ ಓದ್ಬೋದು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಈ 4 ವಿಷಯ ಮಾಡ್ತಿದ್ರು ಅವರು ಸೇರಿಕೊಂಡು ಅಲ್ವರ. ಅದೇ ನಮ್ಮ ಸಭೆಯಲ್ಲಿ ನಾವು ಮಾಡೋದು.
ನಾವು ಸಹವಾಸವಾಗಿ ಸೇರ್ಕೊತೀವಿ. ಸಂತೋಷ, ನಮಗೆ ಎಷ್ಟು ಸಂತೋಷ ಭಾನುವಾರ ಬಂದರೆ, ಯಾಕಂದರೆ ಎಲ್ಲರೂ ಒಬ್ಬರೊಬ್ಬರು ನೋಡ್ತೀವಲ್ವ, ಅದೇ ಎಷ್ಟು ಒಂದು ಸ್ಪೆಷಲ್ ಆಗಿರುತ್ತೆ ನಮಗೆ ಅಲ್ವ. ಅದನ್ನಕ್ಕಾಗಿ ಕಾದಿರ್ತೀವಿ, ಯಾಕಂದರೆ ಎಲ್ಲರೂ ನಾವು ಭೇಟಿ ಆಗ್ತೀವಿ. ಸಭೆಯಾಗಿ ಒಂದು ಫ್ಯಾಮಿಲಿಯಾಗಿ ನಾವು ಸೇರಿಕೊಂಡು ಆತ್ಮೀಕವಾದಂಥ ಒಂದು ಆ ಸಹವಾಸ ಎಷ್ಟು ಆಶೀರ್ವಾದವಾಗಿರ್ತದೆ ಅಲ್ವರ. ಅದಾಗ್ತದೆ. ಪ್ರಾರ್ಥನೆ ಮಾಡಿ, ಎಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀವಿ. ಮಾತ್ರ ಅಲ್ಲ, ರೊಟ್ಟಿ ಮುರಿತೀವಿ. ನಮ್ಮ ಸಭೆಯಲ್ಲಿ ಮಾತ್ರ ನಾವು ಪ್ರತಿಯೊಂದು ವಾರದ ಮೊದಲನೇ ದಿವಸ ಭಾನುವಾರ ನಾವು ರೊಟ್ಟಿ ಮುರಿದು ನಾವು ಜ್ಞಾಪಕ ಮಾಡ್ಕೊತೀವಿ. ಕೆಲವು ಸಭೆಗಳು ಮಾಡ್ತಾರೆ, ಆದರೆ ಎಲ್ಲರೂ ಮುಖ್ಯವಾಗಿ ದೊಡ್ಡ ದೊಡ್ಡ ಸಭೆಗಳೆಲ್ಲ ಅದು ತಿಂಗಳಿಗೆ ಒಂದು ಸತಿ ಮಾತ್ರ ಮಾಡ್ತಾರೆ. ಇಲ್ಲ, ಕೆಲವರು ಬೈಬಲ್ ಸ್ಟೂಡೆಂಟ್ಸನ್ನು ವರ್ಷಕ್ಕೆ ಒಂದು ಸತಿ ಮಾತ್ರ ಮಾಡ್ತಾರೆ. ಆದರೆ ನಾವು ಆ ಒಂದು ವಾರದ ಮೊದಲನೇ ದಿವಸ ಪ್ರತಿಯೊಂದು ವಾರದ ರೊಟ್ಟಿ ಮುರಿಯೋ ಕಾರ್ಯ ಮಾಡ್ತೀವಿ. ಆತನ ಮರಣನ, ಆತನ ಪುನರುತ್ಥಾನ ನೆನೆಸ್ಕೊಳ್ತೀವಿ. ಮತ್ತು 4ನೇದಾಗಿ ನಾವು ಅಪೊಸ್ತಲರ ಬೋಧನೆಯನ್ನು ಕೇಳಿಸ್ಕೊತೀವಿ. ಅಂದರೆ ಯಾವಾಗ ಯಾರು ಮಾತಾಡೋ, ಈಗ ಅಪೊಸ್ತಲ ಇಲ್ಲ, ಆದರೆ ಅವರ ವಾಕ್ಯವನ್ನೇ ನಾವು ಹೇಳ್ತಿರ್ತೀವಿ. ಆ ವಾಕ್ಯದಲ್ಲಿ ನೋಡಿ, ಈ ಒಂದು ಪ್ರಸಂಗನ ಮಾಡೋದಕ್ಕೆ ಕನಿಷ್ಠ 100 ವಚನಗಳನ್ನ ನಾನು ಕೋಟ್ ಮಾಡ್ತಾಯಿದ್ದೀನಿ. ಅಪೊಸ್ತಲಗಳು ಹೇಳಿದಂಥದ್ದು, ಪ್ರವಾದಿಗಳು ಹೇಳಿದಂಥ ವಾಕ್ಯಗಳನ್ನ. ಸೊ ಇದೆಲ್ಲ ಯಾವಾಗ ಆಗ್ತದೆ? ಭಾನುವಾರನೇ ಆಗ್ತದೆ. ವಾರದ ಮೊದಲನೇ ದಿವಸನೇ ಅದು ಭಾಳ ಸ್ಪೆಷಲ್ ಆಗೋಯ್ತು. ನೋಡಿದ್ರ, ಯೇಸು ಸ್ವಾಮಿ ಪುನರುತ್ಥಾನವಾಗಿ ಎದ್ದು ಅದೇ ದಿವಸ ಅವರು ಈ ಎಲ್ಲ ಕಾರ್ಯಗಳು ಮಾಡ್ತಿದ್ರು. ಮತ್ತು ಇದನ್ನು ಮನೆಗಳಲ್ಲಿ ಕೂಡ ಮಾಡ್ಕೊಂಡು ಬರೋರು. ರೊಟ್ಟಿ ಮುರಿಯೋದು ಇವಾಗ ಯಾವ ದಿವಸ ಆದರೂ ಮಾಡ್ಬೋದು. ಇವಾಗ ಅದನ್ನು ನಾವು ಕೆಳಗಡೆ ಓದ್ತೀವಲ್ಲ, 46ನೇ ವಚನ. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಸೊ ದಿನ ಕೂಡ ಮಾಡ್ತಾಯಿದ್ರು ಅವರು. ಅಂದರೆ ಅದು ಮನೆಗಳಲ್ಲಿ ಮಾಡ್ಕೊಳ್ಳೋರು ದಿನಾಲು. ಆದರೆ ಎಲ್ಲರೂ ಸೇರಿ ವಾರದ ಮೊದಲನೇ ದಿವಸ ಎಲ್ಲರೂ ಸೇರಿ ರೊಟ್ಟಿ ಮುರಿತಾಯಿದ್ರು. ಅದಕ್ಕೇ ಆವಾಗಲೇ ಓದಿದಾಗ ವಾರದ ಮೊದಲನೇ ದಿವಸ ರೊಟ್ಟಿ ಮುರಿಯೋದಕ್ಕಾಗಿ ನಾವು ಕೂಡಿ ಬಂದಾಗ, ಅಂದರೆ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಮನೆಯಲ್ಲೂ ಮಾಡೋದು, ಈಗ ನಾವು ಎಲ್ಲ ಊಟ ಮಾಡ್ತೀವಿ, ರೊಟ್ಟಿ ಮುರಿತೀವಿ, ಅಂದರೆ ಊಟ ಮಾಡೋದು. ಆಗ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ ಹೇಳಿ ನಾವೇನು ಮಾಡ್ತೀವಿ. ಆಗ ಯಾರನ್ನ ಗೆಸ್ಟ್ ಬಂದರು ಅಂದರೆ ಇನ್ನೂ ವಿಶೇಷವಾಗಿ ನಾವೇನು ಮಾಡ್ತೀವಿ. ಮತ್ತು ಕಾಟೇಜ್ ಮೀಟಿಂಗ್ಸ್ ನಡೀತದೆ. ಬೇರೆ ದಿವಸಗಳಲ್ಲಿ ನಾವು ಅನೇಕವಾಗಿ ನಾವು ಕೂಡ್ಕೊಳ್ಬೋದು ಅಲ್ವಾ. ನಮ್ಮ ಸಭೆಗಳಲ್ಲಿ ಯಾರ್ದನ್ನ ಗೃಹಪ್ರವೇಶ ಇರ್ಬೋದು, ಇಲ್ಲಾಂದರೆ ಯಾವ್ದನ್ನ ಸಡನ್ನಾಗಿ ಸತ್ತೋಗ್ಬೋದು, ಆ ಒಂದು ಸಮಾಧಿ ಒಂದು ಕೂಡಿಕೆ ಆಗಿರ್ಬೋದು, ಇಲ್ಲ ಮದುವೆ ಆಗಿರ್ಬೋದು. ಇದೆಲ್ಲ ನಾವು ಬೇರೆ ದಿವಸದಲ್ಲಿ ಕೂಡ್ಕೊತೀವಿ. ಆದರೆ ಎಲ್ಲ ಸಭೆ ಒಂದೇ ಸ್ಥಳದಲ್ಲಿ ಒಂದು ದಿವಸದಲ್ಲಿ ಕೂಡುವಂಥದ್ದು ಕೂಡ ಅದು ವಿಶೇಷವಾಗಿತ್ತು. ಅದು ಯಾವತ್ತಂದರೆ ವಾರದ ಮೊದಲನೇ ದಿವಸ. ನೋಡ್ದ, ಅದಕ್ಕೆ ಡಿಫ್ರೆನ್ಸ್ ತಿಳ್ಕೊಬೇಕು. ಮನೆಗಳಲ್ಲಿ ರೊಟ್ಟಿ ಮುರಿಯೋದಕ್ಕೂ ಎಲ್ಲ ಸೇರಿ ವಾರದ ಮೊದಲನೇ ದಿವಸದಲ್ಲಿ ರೊಟ್ಟಿ ಮುರಿಯೋದಕ್ಕಾಗಿ ಕೂಡಿ ಬರುವುದು, ಅದು ವ್ಯತ್ಯಾಸ ಇದೆ. ಅದನ್ನು ನಾವು 1 ಕೊರಿಂಥ್ಯ 11ನೇ ಅಧ್ಯಾಯ 20ನೇ ವಚನದಲ್ಲಿಂದ ನಾವು ನೋಡ್ಕೊಂಬರುವಾಗ ಗೊತ್ತಾಗ್ತದೆ. ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ನೋಡಿದ್ರ, ಅಲ್ಲಿ ಹೇಳ್ತಾರೆ ನೀವೆಲ್ಲರೂ ಕೂಡಿ ಬಂದಾಗ ಮಾಡುವ ಭೋಜನ. ನೋಡಿ, ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ನೀವೆಲ್ಲ ಕೂಡಿ ಬಂದು ಮಾಡುವ ಭೋಜನವು ಅದು ಕರ್ತನ ಭೋಜನ ಅಲ್ಲ. ಯಾಕೆಂದ್ರೆ ನೀವು ಅದು ತಪ್ಪಾಗಿ ಮಾಡ್ತಿದ್ದೀರಿ ಅಂತ ಅವ್ರಿಗೆ ಹೇಳ್ತಾರೆ. ಕೆಲವ್ರು ಬಂದು ಮುಂಚೆನೇ ತಿನ್ಬಿಡೋರು, ಮಿಕ್ಕಿದವ್ರಿಗೆ ಅದು ಇರ್ತಾ ಇರಲಿಲ್ಲ. ಕರ್ತನ ನೆನೆಸ್ಕೊಳೋಕ್ಕೆ ರೊಟ್ಟಿನೇ ಇರ್ತಾ ಇರಲಿಲ್ಲ. ಅದನ್ನು ಅವ್ರು ಕರೆಕ್ಟ್ ಮಾಡಿ ಅವ್ರಿಗೆ ಹೇಳ್ಕೊಂಬರುವಂಥ ಸಂದರ್ಭದಲ್ಲಿ ಇಲ್ಲಿ ಹೇಳೋಂಥದ್ದು ಇಂಗ್ಲೀಷ್ನಲ್ಲಿ ಅಲ್ಲೇನು ಬರ್ತಂದರೆ, ವೆನ್ ಯು ಕಮ್ ಟುಗೆದರ್ ದೇರ್ ಫಾರ್ ಇನ್ ಒನ್ ಪ್ಲೇಸ್ ಅಂತಾರೆ. ಅಂದರೆ ಒಂದು ಸ್ಥಳದಲ್ಲಿ ನೀವೆಲ್ಲ ಸೇರಿ ಬರುವಾಗ ಅಂತ ಇಂಗ್ಲೀಷಲ್ಲಿ ಕರೆಕ್ಟಾಗಿ ಬರ್ತದೆ. ಸೊ ಈಗ ಏನಂದರೆ ಮನೆಗಳಲ್ಲಿ ಕೆಲವರು ಸೇರ್ಕೊಬೋದು. ಆದರೆ ಎಲ್ಲರೂ ಒಂದೇ ಕಡೆ ಸೇರಬೇಕಂದ್ರೆ ಅಂದರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಬೇಕಾಗತ್ತಲ್ವ. ಈಗ ಪ್ರಾರಂಭದಲ್ಲಿ ಸಭೆ ಚಿಕ್ಕದಾಗಿದ್ದಾಗ ಎಲ್ಲೆಲ್ಲೋ ಮನೆಯಲ್ಲೆಲ್ಲ ಮಾಡ್ಕೊಳ್ಳೋರು. ಆದರೆ ಸಭೆ ದೊಡ್ಡದಾದಾಗ ಎಲ್ಲರೂ ಒಂದೇ ಸರಿ ಕೂಡಬೇಕಂದ್ರೆ ಒಂದು ಸ್ಥಳ ಇರಬೇಕಾಗತ್ತೆ. ಅದನ್ನೇ ಚರ್ಚ್ ಅಂತ ನಾವು ಒಂದು ಹಾಲು, ಒಂದು ಕಟ್ಟಡನ ಮಾಡಿಕೊಂಡು ಒಂದು ಸ್ಥಳ ಎಲ್ಲರಿಗೂ ಗೊತ್ತಿರೋಂಥ ಒಂದು ಸ್ಥಳದಲ್ಲಿ ನಾವು ಸೇರುವಾಗ ಆಗ ಅದು ವಾರದ ಮೊದಲನೇ ದಿವಸದಲ್ಲಿ ರೊಟ್ಟಿ ಮುರಿತಿದ್ರು ಆ ಥರ ಸೇರಿಕೊಂಡು ಅಲ್ವರ. ಸೊ ಆಗ ನೋಡಿರಿ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಮನೆಗಳಲ್ಲಿ ರೊಟ್ಟಿ ಮುರಿಯೋದಕ್ಕೂ ಸಭೆಯಾಗಿ ನೀವೆಲ್ಲರೂ ಸೇರಿ ರೊಟ್ಟಿ ಮುರಿದು ಕರ್ತನ ಭೋಜನವನ್ನು ಮಾಡುವುದು ವ್ಯತ್ಯಾಸ ಇದೆ. ಸೊ ಅದು ಎಲ್ಲರೂ ಸೇರಿ ಮಾಡುವಂಥದ್ದು ವಾರದ ಮೊದಲನೇ ದಿವಸ ಆಗಿತ್ತು. ಯಾಕಂದರೆ ಆಮೇಲೆ ಹೇಳ್ತಾರೆ
ನೀವು ಅದು ಸರಿಯಾಗಿ ಮಾಡ್ತಿಲ್ಲ, ನೀವು ಕೆಲವ್ರು ಫುಲ್ಲು ತಿನ್ಬಿಡ್ತಿದ್ದೀರ, ಕೆಲವ್ರಿಗೆ ಕಾದಿಲ್ಲ, ನೀವು ಇದು ತಪ್ಪು ಅಂತ ಆಗ ಫುಲ್ ಮೀಲ್ಸ್ ತೊಗೊಳ್ಳಲ್ಲ. ಆಗ ಅದು ತಪ್ಪು ಮಾಡ್ತಾಯಿದ್ನ ಅವರೆಲ್ಲ ಕರೆಕ್ಟ್ ಮಾಡಿ ಅವ್ರು ಹೇಳ್ಕೊಂಬರ್ತಾರೆ. ಅದೇ ನೀವು 1 ಕೊರಿಂಥಿಯ 20 ಆದಮೇಲೆ ವಚನದಿಂದ ಕೆಳಗೆ ನೋಡ್ಕೊಂಬಂದರೆ, ಯೇಸು ಕರ್ತನು ಏನು ಮಾಡಿದ್ರು, ಆ ರೊಟ್ಟಿ ತೆಗೆದು ಮುರಿದು ನನ್ನ ದೇಹ ನಾನು ಜ್ಞಾಪಕ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಅದೇ ರೀತಿ ಅವರು ಪಾತ್ರೆಯನ್ನು ತೆಗೆದು ಇದು ನನ್ನ ರಕ್ತ, ನನ್ನನ್ನು ನೆನೆಸ್ಕೊಂಡು ನೀವು ಮಾಡಿರಿ ಅಂತ ಹೇಳಿದ್ರು. ಅದರಿಂದ ನೀವು ಮಾಡುವಾಗ ಕರ್ತನ ನೆನೆಸ್ಕೊಳ್ಬೇಕು. ನೆನೆಸ್ಕೊಂಡೆ ಹಂಗೆ ನೀವು ತಿನ್ಬಿಟ್ರೆ ಅದೇನಾಗುತ್ತೆ, ತಪ್ಪಾಗ್ಬಿಡುತ್ತೆ ಅಂತೆಲ್ಲ ಹೇಳ್ಕೊಂಬಂದು ಲಾಸ್ಟಲ್ಲಿ ಏನು ಹೇಳ್ತಾರೆ, ನೀವು ಹಸಿವೆ ಆಗಿದ್ದರೆ ಮನೆಗಳಲ್ಲಿ ತಿನ್ಕೊಳ್ರಿ ಅಂದರು. ಅಂದರೆ ಇದು ಮನೆಗೂ ಇವರು ಮಾಡ್ತಿದ್ದ ಇದಕ್ಕೂ ವ್ಯತ್ಯಾಸ ತೋರಿಸ್ತಿದ್ದಾರೆ ನೋಡಿ. ಅದನ್ನು 34ನೇ ವಚನ, ಒಬ್ಬನು ಹಸಿದರೆ ಅವನು ಮನೆಯಲ್ಲಿ ಊಟ ಮಾಡಲಿ. ನೋಡ್ದ, ನಿಮ್ಗೆ ಹಸಿವೆ ಇದ್ರೆ ಮನೇಲಿ ಊಟ ಮಾಡಿಕೊಡಿ. ಸಭೆಯಾಗಿ ನಾವು ಕರ್ತನ ಭೋಜನ ಮಾಡುವಾಗ ಅದು ಹಸಿವೆಗಾಗಿ ಮಾಡೋದಲ್ಲ, ಕರ್ತನನ್ನು ನೆನೆಸಿಕೊಳ್ಳುವುದಕ್ಕಾಗಿ ಮಾಡುವುದು. ಅದರಲ್ಲಿ ನಮಗೇನು ಗೊತ್ತಾಗತ್ತೆ, ಆದಿ ಸಭೆ ಎಲ್ಲ ವಾರದ 1ನೇ ದಿವಸ ಸೇರ್ಕೊತಿದ್ರು. ಆ ಸೇರ್ಕೊಂಡಾಗ ಅವ್ರು ರೊಟ್ಟಿನ ಮುರಿತಿದ್ರು ಅಂತ ನಮಗೆ 2ನೇ ಒಂದು ಪಾಯಿಂಟ್ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಇನ್ನೊಂದು ಮುಖ್ಯವಾದದ್ದು, ಭಾಳ ಮುಖ್ಯವಾದದ್ದು ಏನಂದರೆ, ಆ ಒಂದು ದಿನವೇ ಅಂದರೆ ಭಾನುವಾರದಲ್ಲೇ ನೋಡಿ, ಇದೆಲ್ಲ ನಾವು ವಾರದ ಮೊದಲನೇ ದಿನದ ವಿಶೇಷತ್ವ ನಾವು ನೋಡ್ಕೊಂಬರ್ತಾಯಿದ್ದೀವಿ. ಅದು ವಾರದ ಮೊದಲನೇ ದಿನದ ಇನ್ನೊಂದು 3ನೇ ವಿಶೇಷ ಏನಂದರೆ, ಆವತ್ತೇ ದೇವರು ಪರಿಶುದ್ಧಾತ್ಮನ ಕಳಿಸಿದ್ದು. ಯೇಸುಸ್ವಾಮಿ ಹೇಳ್ತಾರೆ, ನಾನು ಹೋಗಿ ಪರಿಶುದ್ಧಾತ್ಮನ ಕಳಿಸ್ತೀನಿ ಅಂತ. ಹಂಗೆ 40 ದಿವಸ ಸತ್ತ ನಂತರ ಅವರು ಕಾಣಿಸ್ಕೊತಿದ್ರು. ಆಮೇಲೆ ಹೋದ್ಮೇಲೆ 50ನೇ ದಿವಸ ಏನು ಮಾಡ್ತಾರೆ, ಪೆಂಟೆಕೋಸ್ಟ್ ದಿನದಲ್ಲಿ ಇವರೆಲ್ಲ 120 ಜನ ಒಂದು ಕಡೆ ಸೇರಿ ಇರುವಾಗ ಪರಿಶುದ್ಧಾತ್ಮ ಅವ್ರ ಮೇಲೆ ಬರ್ತಲ್ಲ, ಅದು ಕೂಡ ಭಾನುವಾರನೇ ಆಗಿದ್ದು. ನೋಡಿದ್ರಾ? ಅದನ್ನು ನೋಡಿ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1ರಿಂದ, ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ನೋಡ್ತಾರೆ, ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೋಡ್ಬೋದು. ಸೋದರಿ, ಈ ಪೆಂಟೆಕೋಸ್ಟ್ ದಿನ ಯಾವಾಗಲೂ ಭಾನುವಾರನೇ ಬರ್ತಾಯಿತ್ತು. ಅದು ಹೆಂಗೆ ಅಂತ ನಾವು ಸ್ವಲ್ಪ ಅಳವಡಿಕೆ ಮಾಡ್ಕೊಂಡು ತಿಳ್ಕೊಬೇಕು. ಈಗ ಪೆಂಟೆಕೋಸ್ಟ್ ದಿವಸ ಪರಿಶುದ್ಧಾತ್ಮ ಬಂದಿದ್ದು ಅಂತ ನಾವು ಅಪೊಸ್ತಲಲ್ಲಿ ಓದಿದ್ವಿ. ಆದರೆ ಅಲ್ಲಿ ಅದು ಭಾನುವಾರ ಅಂತ ಇಲ್ಲ, ಅದು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಪೆಂಟೆಕೋಸ್ಟ್ ದಿನ ಆಗ ಇದ್ದಂಥ ಒಂದು ಹಬ್ಬದಲ್ಲಿ ಬರ್ತಾಯಿತ್ತು. ಆ ಹಬ್ಬ ದಿವಸ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ, ಪಾಸೋವರ್ ಅಂತ ಪಸ್ಕಾ ಹಬ್ಬ ಆಯ್ತಲ್ಲ, ಅದ್ರ ಬರುವಂಥ ಮೊದಲನೇ ಸಬ್ಬಾತಿಂದ 7 ಸಬ್ಬಾತ್ಗಳನ್ನ ಅವರು ಲೆಕ್ಕ ಮಾಡೋರು. 7 ವಾರಗಳು ಅಂದರೆ 49 ವಾರ ಬರ್ತದೆ. ಅದ್ರ ಮಾರನೇ ದಿವಸನೇ ಈ ಹಬ್ಬ ಬರೋದು. ಅವತ್ತೇ ಪೆಂಟೆಕೋಸ್ಟ್ ಆಗಿದ್ದು, ಪರಿಶುದ್ಧಾತ್ಮ ಕೂಡ ಬಂದಿದ್ದು. ಇದನ್ನು ಲೇವಿ ಕಾಂಡ 23ನೇ ಅಧ್ಯಾಯ 15-16 ನಾವು ಕ್ಲಿಯರಾಗಿ ಓದ್ಬೋದು. ಸಬ್ಬತ್ ದಿನದ ಮಾರನೆಯ ದಿನ ಮೊದಲುಗೊಂಡು, ಅಂದರೆ ಆ ಪ್ರಥಮ ಸಿವುಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು ಪೂರ್ಣವಾಗಿ 7 ವಾರಗಳು ಮುಗಿಯುವಂತೆ 50 ದಿನಗಳನ್ನು ಲೆಕ್ಕಿಸಬೇಕು. ಅದೇ ಪೆಂಟೆಕೋಸ್ಟ್ ಅಂದರೆ 50ನೇ ದಿನ ಅನ್ನುವಾಗ ಎಲ್ಲಿಂದ ಎಲ್ಲಿಗೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಅದು ಸಬ್ಬಾತಿಂದ 7ನೇ ಸಬ್ಬಾತು. ಸೊ ಸಬ್ಬಾತ್ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಭಾನುವಾರನೇ ಬರೋದು. ಫಸ್ಟ್ ಡೇ, ಮೊದಲನೇ ದಿವಸ ಅದು ಭಾನುವಾರನೇ ಬರುತ್ತೆ. ನೆಕ್ಸ್ಟ್ ಡೇ ನೋಡಿ, ನೆಕ್ಸ್ಟ್ ವರ್ಸ್. 7ನೆಯ ಸಬ್ಬತ್ ದಿನದ ಮರುದಿನದಲ್ಲಿ ಯೆಹೋವನಿಗೆ ಹೊಸ ಬೆಳೆಯ ನೈವೇದ್ಯ ದ್ರವ್ಯವನ್ನು ಸಮರ್ಪಿಸಬೇಕು. ನೋಡಿದ್ರ, 7ನೇ ಸಬ್ಬಾತಿನ ಮರುದಿನ ಅನ್ನುವಾಗ 7 ಅಂದರೆ 49, ಮರುದಿನ ಅಂದರೆ ಭಾನುವಾರನೇ ಬರ್ತದೆ. ಅದರಿಂದನೇ ಅದನ್ನ ಪೆಂಟೆಕೋಸ್ಟ್ ಅನ್ನೋದು. ಅವತ್ತೇ ದೇವರು ಪರಿಶುದ್ಧಾತ್ಮನ ಕಳಿಸಿದ್ರು. ಅದರಿಂದ ಆ ಭಾನುವಾರ ನಮಗೆ ಎಷ್ಟು ಮುಖ್ಯ ಅಂತ ತಿಳ್ಕೊಬೋದು. ಸೊ ಆ ದಿನ ಎಲ್ಲರೂ ಸೇರಿ ಬಂದಿರುವಾಗ, ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಪರಿಶುದ್ಧಾತ್ಮ ಎಲ್ಲರನ್ನೇ ತುಂಬಿಕೊಂಡು, ಗೊತ್ತಲ್ಲ, ಆಗ ಬೆಂಕಿ ಥರ ಅವ್ರಿಗೆ ತಲೆ ಬಂತು. ಆಮೇಲೆ ಅವರು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಭಾಳ ಸಂತೋಷದಿಂದ. ಆ್ಯಕ್ಚುಲಿ ಆವತ್ತೇ ಚರ್ಚ್ ಬರ್ತ್ಡೇ ಅಂತ ಹೇಳ್ಬೋದು. ಸಭೆ ಪ್ರಾರಂಭ ಅವತ್ತೇ ಆಗಿದ್ದು. ಪೆಂಟೆಕೋಸ್ಟ್ ದಿವಸನೇ ಏನಾಗಿದ್ದು, ಇವರು ವಾರದ ಮೊದಲನೇ ದಿವಸ ಆ ಪೆಂಟೆಕೋಸ್ಟ್ ದಿವಸ ಸೇರಿರುವಾಗಲೇ ಪರಿಶುದ್ಧಾತ್ಮ ಬಂದು ಆಗಲೇ ಸಭೆ ಅನ್ನೋದು ಅಫಿಷಿಯಲ್ ಆಗಿ ಏನಾಯ್ತು, ಯಾಕೆಂದರೆ ಆತ್ಮ ಬಂದಿದ್ದು ಅವತ್ತೇ ಅಲ್ವರ. ಸೊ ಅದು ಆದ್ದರಿಂದ ವಾರದ ಮೊದಲನೇ ದಿವಸ ನಮಗೆ ಸ್ಪೆಷಲ್ಲ, ಖಂಡಿತವಾಗೂ ಸ್ಪೆಷಲ್ಲು.
ನೋಡಿ ಎಷ್ಟು 3 ಕಾರ್ಯಗಳು ನಾವು ನೋಡುವಾಗ, ಆ ದಿನವೇ ಯೇಸು ಇದ್ದದ್ದು, ಅದೊಂದು ಸ್ಪೆಷಲ್ಲು. ಆ ದಿನವೇ ರೊಟ್ಟಿ ಮುರಿಯೋದು ಪ್ರಾರಂಭಿಸಿದ್ರು, ಸಹವಾಸ ಮತ್ತು ಪ್ರಾರ್ಥನೆ, ರೊಟ್ಟಿ ಮುರಿಯೋದು, ಅಪೊಸ್ತಲರ ಬೋಧನೆ ಕೂಡ. ಆಮೇಲೆ ಆ ದಿನವೇ ಪರಿಶುದ್ಧಾತ್ಮ ಕೂಡ ಸಭೆ ಮೇಲೆ ಬಂದಿದ್ದರಿಂದ ಆ ದಿನ ನಮಗೆ ಭಾಳ ಮುಖ್ಯ ಆಗ್ತದೆ. ಇದನ್ನೇ ಪೇತ್ರರು ಕೆಳಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗೆಲ್ಲ ಭಾಳ ಸಂತೋಷದಿಂದ ಇವರು ಆತ್ಮದಲ್ಲಿ ತುಂಬಿ ದೇವರನ್ನ ಸ್ತುತಿಸ್ತಿರುವಾಗ ಬೇರೆಯವರೆಲ್ಲ ಆಶ್ಚರ್ಯಪಡ್ತಾರೆ. ಇದೆಲ್ಲ ನಮ್ಮ ಭಾಷೆಯಲ್ಲಿ ಇವರೇ ಮಾತಾಡ್ತಾರೆ, ಬೇರೆ ಬೇರೆ ಭಾಷೆಯಲ್ಲಿ ಹೆಂಗೆ ಮಾತಾಡ್ತಿದ್ದಾರೆ. ನಾನು ಪೌಲ್ ನಿಂತ್ಕೊಂಡು ಯೋವೇಲ್ ಹೇಳಿದಂಥ ಮಾತು ಇವತ್ತು ನೆರವೇರ್ತು, ನನ್ನ ಆತ್ಮವನ್ನು ಸುರಿಸ್ತೇನೆ ಅಂತ ಹೇಳಿದ್ನಲ್ಲ, ಅದು ಇಲ್ಲಿ ನೆರವೇರಿದೆ ಅಂತ ಹೇಳಿ ಆಗ ಜನಗಳೆಲ್ಲರಿಗೂ ಯೇಸು ಬಗ್ಗೆ ಹೇಳುವಾಗ 3,000 ಜನ ಏನಾಗ್ಬಿಟ್ರು, ಸಭೆಗೆ ಸೇರಿಕೊಂಡ್ರು. ನೋಡಿ ಹಂಗೆ ಸಭೆ ಏನಾಯಿತು, ಹುಟ್ಟಿದ ದಿವಸನೇ ನೋಡಿ ಆ ಭಾನುವಾರದಲ್ಲಿ. ಆದ್ದರಿಂದ ವಾರದ ಮೊದಲನೇ ದಿವಸ ಇಲ್ಲ ಭಾನುವಾರ ಅಂದರೆ ಕ್ರೈಸ್ತರಿಗೆ ಭಾಳ ಶ್ರೇಷ್ಠ ಆಗೋಯಿತು. ಸೋದರ ಸೋದರಿ, ಇದನ್ನು ನಾವು ಚೆನ್ನಾಗಿ ನೋಡ್ಬೋದು. ಮತ್ತು ಸೋದರ ಸೋದರಿ ಆವತ್ತಿನ ದಿವಸನೇ ಭಾಳ ಶ್ರೇಷ್ಠ ನಮ್ಗೆ. ಯಾಕೆಂದರೆ ಈಗ 7ನೇ ದಿನ ಅಂದರೆ ದೇವರು 6 ದಿನ ಸೃಷ್ಟಿ ಮಾಡಿ 7ನೇ ದಿನ ರೆಸ್ಟ್ ಮಾಡಿದ್ರಲ್ವ, ವಿಶ್ರಾಂತಿ ತಗೊಂಡು. ವಿಶ್ರಾಂತಿ ಆದಮೇಲೆ 7ನೇ ದಿನ ಆದಮೇಲೆ ತಿರ್ಗಿ ಏನಾಗುತ್ತೆ, ಮೊದಲನೇ ದಿನ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಏನರ್ಥ, ಆತನು ರೆಸ್ಟ್ ಮುಗೀತು, ಇನ್ನೂ ಕಾರ್ಯನ ಸೃಷ್ಟಿ ಸ್ಟಾರ್ಟ್ ಮಾಡಿದ್ರು. ಅಂದಾಗ ಏನನ್ನ ಸೃಷ್ಟಿ ಮಾಡಿದ್ರ, ಏನು ಸೃಷ್ಟಿ ಮಾಡಿದ್ರು, ವಾರದ ಮೊದಲನೇ ದಿವಸ ತಾನೇ ಸೃಷ್ಟಿ ಆರಂಭ. ಆಗ ಆದಿ ಕಾರಣದಲ್ಲಿ ಮೊದಲನೇ ದಿವಸ ಬೆಳಕಾಗಲಿ ಅಂತ 7ನೇ ದಿವಸ ಹಂಗೆ ಸೃಷ್ಟಿ ಮಾಡಿ 6 ದಿವಸ ಮಾಡಿ 7ನೇ ದಿವಸ ರೆಸ್ಟ್ ಮಾಡಿದ್ರು. ಹಾಗಿರುವಾಗ ಮೊದಲನೇ ದಿವಸ ತಾನೇ ಸ್ಟಾರ್ಟ್ ಆಗಿದೆ ಸೃಷ್ಟಿ. ತಿರುಗಿ ಏನು ದೇವರು ಸೃಷ್ಟಿ ಮಾಡಿದ್ರು ಅನ್ನುವಾಗ ಸಭೆನೇ ಹೊಸ ಸೃಷ್ಟಿಯಾಗಿ ದೇವರು ಮಾಡಿಬಿಟ್ರು ಅಲ್ವರ. ಅದಕ್ಕೇ ಪೆಂಟೆಕಾಸ್ಟ್ ದಿವಸ ವಾರದ ಮೊದಲನೇ ದಿವಸ ನಮ್ಗೆ ಅಷ್ಟು ಸ್ಪೆಷಲಾಗಿರೋದು. ಯಾಕಂದರೆ ಸಭೆ ಹೊಸ ಸೃಷ್ಟಿಯಾಗ್ಬಿಟ್ರು ಅಲ್ವರ. ಅದನ್ನು ನಾವು 7ನೇ ಕೊರಿಂಥಿಯ 5:17 ಕೂಡ ಓದ್ಬೋದು. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಅವನೇನಾಗ್ಬಿಟ್ಟ, ನೂತನ ಸೃಷ್ಟಿ ಆಗ್ಬಿಟ್ಟ, ಎಲ್ಲ ಹೊಸದಾಯಿತು, ಹಳೆದೆಲ್ಲ ಹೋಯ್ತು, ಹೊಸ ಸೃಷ್ಟಿಯಾಗಿ ಬಂದ. ಅದರಿಂದ ಸೋದರ ಸೋದರಿ, ಇದೆಲ್ಲ ಪೆಂಟೆಕಾಸ್ಟ್ ಕೂಡ ಆ ದಿವಸ. ಆದ್ದರಿಂದ ವಾರದ ಮೊದಲನೇ ದಿವಸ ನಮಗೆ ಅಷ್ಟು ಸ್ಪೆಷಲ್ಲಾಗಿದೆ. ಬೇರೆ ದಿವಸ ಕೂಡಿಕೊಳ್ಳೋದಕ್ಕಿಂತ ವಾರದ ಮೊದಲನೇ ದಿವಸನೇ ಯಾಕೆ ಸಭೆ ಕೂಡಿಕೊಂಡ್ರಂದ್ರೆ ಇದೆಲ್ಲ ಕಾರಣಗಳು ಇದೆ ಸಹೋದರ ಸಹೋದರಿ. ಆದ್ದರಿಂದನೇ ಸಂಡೇ ಸ್ಪೆಷಲ್ಲಾಗಿ ಇತ್ತು. ಮತ್ತು ಇನ್ನೊಂದು ವಚನ ನಮಗೆ ಆಧಾರವಾಗಿದೆ. ಅದೇನೆಂದರೆ ವಾರದ ಮೊದಲನೇ ದಿವಸನೇ ಆದಿ ಸಭೆ ಹಿಂಗೆ ಸೇರಿ ಮಾಡ್ತಿದ್ರು, ಕೂಡ್ಕೊಳ್ತಿದ್ರು. ಅದೇ ಅವರಿಗೆ ವಿಶೇಷವಾಗಿತ್ತು ಅನ್ನೋದಕ್ಕೆ ಇನ್ನೊಂದು ವಚನ ಯಾವುದಂದರೆ ಪೌಲು 1ನೇ ಕೊರಿಂಥಿಯ 16ನೇ ಅಧ್ಯಾಯದಲ್ಲಿ 1-2 ವಚನದಲ್ಲಿ ಹೇಳಿರುವಂಥ ಮಾತು. ದೇವ ಜನರಿಗೋಸ್ಕರ ಹಣ ವಸೂಲು ಮಾಡುವುದನ್ನು ಕುರಿತು ನಾನು ಹೇಳುವುದೇನೆಂದರೆ, ಗಲಾತ್ಯರ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವು ಮಾಡಿರಿ. ಏನು ಹೇಳ್ತಾರೆ, ಏನು ಸಭೆಗೆ ಒಂದು ಕೊಡುವ ವಿಷಯದಲ್ಲಿ, ಧರ್ಮ ಕಾರ್ಯದ ವಿಷಯದಲ್ಲಿ ನಾನು ಬೇರೆ ಗಲಾತ್ಯ ಸಭೆಗೆ ಹೇಳಿದಂತೆ ನೀವು ಮಾಡಿರಿ. ಏನದು, ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೆಯ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿಟ್ಟುಕೊಂಡಿರಬೇಕು. ನೋಡಿದ್ರ ಏನ್ ಹೇಳಿದ್ರು, ಈಗ ನೀವು ನಾನು ಬಂದಾಗ ನೀವು ಹಣನ ನೀವು ವಸೂಲು ಮಾಡೋದಾದರೆ ಕಷ್ಟ ಆಗ್ತದೆ. ಯಾಕಂದರೆ ಇವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇವ್ರು ಬಂದಾಗ ಜನಗಳ ಹತ್ರ ಹಣ ಇರೋದಿಲ್ಲ ಅಲ್ವಾ, ಎಲ್ಲರಿಗೂ ಎಲ್ಲ ಟೈಮಲ್ಲಿ ಇರೋದಿಲ್ಲ. ಅಂದ್ರೆ ವಾರದ ಮೊದಲನೇ ದಿವಸ ನೀವೇನು ಮಾಡಿ, ದೇವರು ನಿಮಗೆ ಕೊಟ್ಟದ್ರಲ್ಲಿ ಸ್ವಲ್ಪ ಎತ್ತೇನು ಮಾಡಿರಿ, ಇಟ್ಕೊಳ್ರಿ ಅಲ್ವರ. ಅದರಿಂದ ಆಗ ನಾನು ಬಂದಾಗ ನೀವು ಹಣ ಇದ್ದರೆ ಕೊಡ್ಬೋದು, ಇಲ್ದಿದ್ರೂ ಪರವಾಗಿಲ್ಲ. ಯಾಕಂದರೆ ನೀವು ಆಲ್ರೆಡಿ ಏನು ಮಾಡಿದ್ದೀರ, ಎವ್ರಿ ಫಸ್ಟ್ ಡೇ ಆಫ್ ದ ವೀಕ್ ಭಾನುವಾರ ನೀವು ಸೇರುವಾಗ ನೀವು ಹಣ ಎತ್ತಿ. ಯಾಕೆ ವಾರದ ಮೊದಲನೇ ದಿವಸ ಅಂದರು ಅಲ್ವರ. ಈಗ ತಿಂಗಳನ್ನ 1ನೇ ದಿವಸ ಅಂದರೆ ಈಗ ನಮಗೆಲ್ಲ ಸ್ಯಾಲ್ರಿ ಬರ್ತದೆ ಅಂದ್ಕೊಳ್ರಿ. ಆ ಕಾಲದಲ್ಲಿ ಅದೆಲ್ಲ ಸಿಸ್ಟಮ್ ಇರಲಿಲ್ವಲ್ಲ, ಮಂತ್ಲಿ ಸ್ಯಾಲ್ರಿ, ಫಸ್ಟ್ ಸ್ಯಾಲ್ರಿ ಕೊಡೋದಲ್ಲ, ಅವಾಗೆಲ್ಲ ಇರಲಿಲ್ಲ. ಅರೆ ವಾರದ ಮೊದಲನೇ ದಿವಸ ನೀವು ಎತ್ತಿಡ್ರಿ ಅಂದರು. ಯಾಕೆ, ಆಗಲೇ ಅವರು ಸಭೆಯಾಗಿ ಕೂಡ್ಕೊಳ್ತಿದ್ದಿದ್ದು, ಅವರು ಸಹವಾಸ ಆಗ್ತಿದ್ದು ವಾರ ಮೊದಲನೇ ದಿವಸನೇ. ಆಗ ರೊಟ್ಟಿ ಮುರಿತಿದ್ರು, ಪ್ರಾರ್ಥನೆ ಮಾಡ್ತಿದ್ರು, ಅಪೊಸ್ತಲ ಬೋಧನೆ ಕೇಳ್ತಿದ್ರು. ಆಗಲೇ ನೀವೇನು ಮಾಡಿರಿ, ದೇವರು ನಿಮಗೆ ಕೊಟ್ಟಿದ್ದು ಎತ್ತಿ ಸ್ವಲ್ಪ ಇಡ್ರಿ
ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿ ನೋಡಿ, ಇದನ್ನು ಇಂಗ್ಲೀಷಲ್ಲಿ ಕೂಡ ಓದೋಣ. 1 ಕೊರಿಂಥಿ 16:2. A monthly salary first upon the first day of the week. Let every one of you lay by him in store, as God has prospered him, that there is no gathering when I come. ಅಂದರೆ ನೀವೇನು ಮಾಡಿರಿ, ಸ್ವಲ್ಪ ಎತ್ತು ಇಡ್ರಿ ಅಂತ. ಆ ಕಾರಣದಿಂದನೇ ಸಭೆಗಳು ಅವರು ಕೂಡಿ ಬಂದಾಗ ಅವರು ಅಪೊಸ್ತಲರ ಬೋಧನೆ ಕೇಳೋದು, ಪ್ರಾರ್ಥನೆ ಮಾಡೋದು, ಸಹವಾಸ ಮಾಡೋದು ಮಾತ್ರ ಅಲ್ಲದೆ, ರೊಟ್ಟಿ ಮುರಿಯೋದು ಮಾತ್ರ ಅಲ್ಲದೆ, ಅವರು ಕಲೆಕ್ಷನ್ ಆಫರಿಂಗ್ ಕಲೆಕ್ಟ್ ಮಾಡೋದು ಕೂಡ ಆ ಒಂದು ಕಾರ್ಯ ಆಗಿಂದ ಸ್ಟಾರ್ಟ್ ಆಯಿತು. ಯಾಕಂದರೆ ನೋಡಿ, ದೇವರು ನಮಗೆಲ್ಲ ಕೊಟ್ಟಿದ್ದಾರೆ. ಕೊಟ್ಟಿರೋದ್ರಲ್ಲಿ ಆತನಿಗೆ ಕೊಡುವಂಥದ್ದು ನಮಗೆ ಇರುವಂಥ ಒಂದು ಆಬ್ಲಿಗೇಷನ್ನು. ಆತನೇ ಕೊಟ್ಟದನ್ನಲ್ಲಿ ನಾವು ಕೊಡುವಾಗ ಅದು ದಶಮ ಭಾಗವಾಗಿ ನಾವು ಕೊಡ್ಬೋದು, ಇಲ್ಲ ಒಂದು ಕಾಣಿಕೆಯಾಗಿ ಕೊಡ್ಬೋದು. ಆತನಿಗೆ ಸಲ್ಲಿಸತಕ್ಕಂಥದ್ದಾಗಿದೆ ಅದು. ಆತ ನಮಗೆ ಕೊಟ್ಟಿರೋದ್ರಲ್ಲಿ ನಾವು ಸ್ವಲ್ಪ ಏನು ಮಾಡಬೇಕು, ಅದು ಅಭ್ಯಾಸ ಮಾಡಿಕೊಳ್ಳ್ರಿ ಅನ್ನೋದೇ ಅಲ್ಲಿ ಹೇಳ್ತಿರೋದು. ಯಾಕಂದರೆ ನಾವು ಎಲ್ಲನೂ ಪಡ್ಕೊಂಡ್ಮೇಲೆ ದೇವರಿಗೆ ಕೊಡಬೇಕಲ್ವ. ಬೈಬಲಲ್ಲಿ ಯೇಸು ಕೊಡ್ರಿ ನಿಮಗೆ ಕೊಡಲ್ಪಡೋದು ಅಂದರು ಅಲ್ವಾ. ಕೊಡ್ದಿರಾನೇ ನಾವು ಬರೀ ಈಸ್ಕೊಳ್ಳೋದೇನಾ? ನಾವು ಏನಿರಬೇಕು, ನಮ್ಮ ಎಫರ್ಟ್ ಇರಬೇಕಲ್ಲ ಸಭೆಯ ಸಮಾಚಾರಕ್ಕಾಗಿ. ಈ ಒಂದು ಸಂದರ್ಭದಲ್ಲಿ ಬೇರೆ ಕಡೆ ಕೆಲವರು ಭಾಳ ಬಡವರಾಗಿದ್ದರು, ಅವರಿಗೆ ಸಹಾಯ ಮಾಡೋಕ್ಕಾಗಿ, ಧರ್ಮ ಕಾರ್ಯಕ್ಕಾಗಿ ಅಂದರು. ಅದು ಮಾತ್ರ ಅಲ್ಲ, ಅನೇಕ ಖರ್ಚುಗಳು ಇರ್ತದೆ. ಸಭೆಯಾಗಿ ನಾವು ಸೇರಿಕೊಳ್ಳುವಾಗ ನಮಗೆ ಸೇವೆಯಲ್ಲಿ ಹಣ ಬೇಕಾಗ್ತದೆ ಅಲ್ವರ. ಭಾಳ ಜನ ತಪ್ಪು ತಿಳ್ಕೊಳ್ಳೋದೇನೆಂದರೆ, ಹಣದ ಆಸೆಯೇ ಸಕಲ ವಿಧವಾದಂಥ ಕೇಡುಗೂ ಮೂಲ ಅಂತ ಒಂದು ವಚನ ಇದೆಯಲ್ಲ, ಅದನ್ನು ತಗೊಂಡು ಹಾಗಿದ್ರೆ ಯಾಕೆ ನಾವು ಹಣ ಕಲೆಕ್ಟ್ ಮಾಡಬೇಕು ಅಂತ. ಹಣದ ಆಸೆ ಸಕಲ ವಿಧವಾದ ಕೇಡುಗೂ ಮೂಲವಾಗಿದೆ, ಹಣ ಅಲ್ಲ. ಹಣನೇ ಸಕಲ ವಿಧವಾದ ಕೇಡುಗೂ ಕಾರಣ ಅಂತ ನಾವು ಹೇಳೋಕ್ಕಾಗಲ್ಲ. ಹಂಗಿದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಹಣ ಇಲ್ದಿರ ಇದ್ರೆ ಊಟ ತಿನ್ನೋಕ್ಕಾಗತ್ತಾ? ನಾವು ಹಣ ಇಲ್ದಿರ ಸಭೆಯಾಗಿ ಇಲ್ಲಿ ಸೇರ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಕರೆಂಟ್ ಹಾಕ್ಕೊಂಡು ಎ ಸಿನಲ್ಲಿ ಮೈಕ್ ಇಟ್ಕೊಂಡು ನಾವು ಈ ಆರಾಧನೆ ಮಾಡೋಕ್ಕಾಗ್ತದ? ಎಲ್ಲದಕ್ಕೂ ಹಣ ತಾನೆ, ಹಣ ಕೊಟ್ಟು ತಾನೆ ಇವೆಲ್ಲ ನಾವು ಮಾಡಬೇಕಾಗಿತ್ತು. ಕರೆಂಟ್ಗೆ ನಾವು ಹಣ ಕೊಡ್ಬೇಕು ತಾನೆ, ಟ್ಯಾಕ್ಸ್ ಕಟ್ಟೋದಕ್ಕೆ ಹಣ ಬೇಕಲ್ವಾ? ಪ್ರತಿ ಒಂದು ವಿಷಯಕ್ಕೂ ಹಣ ಬೇಕು. ಹಣ ಎಲ್ಲದಕ್ಕೂ ಕೆಟ್ಟದಕ್ಕೆ ಕಾರಣ ಅಲ್ಲ, ಹಣದ ಆಸೆನೇ ಕಾರಣ. ಭಾಳ ಜನ ಹಣದ ಆಸೆ, ಎಷ್ಟು ಆಸೆ ಅಂದರೆ ದೇವರು ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಹಣದ ಆಸೆ ಅದು ತಪ್ಪು. ಹಣ ತಪ್ಪಲ್ಲ, ಹಣ ಕೊಡಬೇಕು ನಾವು ದೇವರಿಗೆ ಅಲ್ವರ. ಯಾಕಂದರೆ ಕೆಲವರು ಅದು ತಪ್ಪು ಅನ್ನೋದು, ಅದು ಕಲೆಕ್ಷನ್ ಮಾಡೋದೇ ಇದೇ ಇಲ್ಲ. ಕೆಲವು ಬಾಕ್ಸ್ ಇಟ್ಟರೆ ಆ ಬಾಕ್ಸ್ನ ನೋಡೋದಿಲ್ಲ. ನಾವು ಆಗೆಲ್ಲ ನಾವು ಮಾಡ್ತಾಯಿದ್ವಿ ಆರಾಧನೆಯಲ್ಲಿ. ಯಾಕಂದರೆ ಆಗ ಫಾರಿನಲ್ಲಿ ಇದ್ದಂಥ ಬೈಬಲ್ ಸ್ಟೂಡೆಂಟ್ಸ್ ನಮಗೆ ಕಲೆಕ್ಷನ್ ತೊಗೊಬಾರ್ದು ಅಂತ ಅವ್ರದ್ದು ಆ ಒಂದು ಪದ್ಧತಿ, ಅವ್ರದ್ದು ತಗೊಳ್ಳೋದೇ ಇಲ್ಲ ಅವರು. ಆದರೆ ಅದು ನಾವು ವರ್ಕೌಟ್ ಆಗಲ್ಲ ಅಲ್ವರ. ಆಗ ಸ್ವಲ್ಪ ದಿವಸ ಅವ್ರು ಸಹಾಯ ಮಾಡ್ತಿದ್ರು, ನಡೀತು. ಆದರೆ ಅವ್ರು ಸ್ಟಾಪ್ ಮಾಡಿಬಿಟ್ರು. ಹಾಗೆ ಹೆಂಗೆ ಸಭೆ ನಡೆಯೋದು? ಆಗ ನಾವೇನು ಮಾಡಿದ್ವಿ, ಕಲೆಕ್ಷನ್ ಅದು ಎಲ್ಲರ ಮುಂದೆ ಆ ಪ್ಲೇಟ್ನ ಕಳಿಸೋಂಥದ್ದು. ಎಲ್ಲ ಸಭೆಗಳು ಯಾಕೆಂದರೆ ಮರ್ತೋಗ್ಬಿಡ್ತಾರೆ. ಬಾಕ್ಸ್ ಎಲ್ಲಿಟ್ರೂ ಮರ್ತೋಗ್ಬಿಡ್ತಾರೆ. ಹೋಗೋ ದಾರಿ ನಾವು ಇಟ್ಟರು ಅದನ್ನು ನೋಡೋದೇ ಇಲ್ಲ. ತಗೊಂಬಂದು ಮುಂದೆ ಇಟ್ಟರು ಮರ್ತೋಗ್ಬಿಡ್ತಾರೆ, ಇಡೋಲ್ಲ. ಯಾಕಂದರೆ ಕೊಡೋದು ಕಷ್ಟ ಅಲ್ಲ, ಜನಗಳಿಗೆ ಇಷ್ಟ ಇಲ್ಲ. ಆದರೆ ಅದು ಕೊಡೋದು ಅದು ಪ್ರಾಕ್ಟೀಸ್ ಮಾಡ್ಕೊಬೇಕು ನಾವು. ಅದರಿಂದನೇ ನಾವೇನು ಮಾಡೋದು, ಅದನ್ನು ಕಲೆಕ್ಷನ್ ಮಾಡೋದು. ಆಗ ಪ್ರತಿಯೊಬ್ಬರಿಗೂ ಒಂದು ಪಾರ್ಟಿಸಿಪೇಷನ್ ಇದೆ. ನಮಗೆ ದೇವರು ಕೊಟ್ಟದಲ್ಲಿ ನಾವು ದೇವ್ರಿಗೆ ನಮಗೆ ಏನೂ ಇಲ್ಲ, ಕೆಲಸ ಇಲ್ಲ, ಕಷ್ಟ ಇದೆ ಕೊಡಬೇಕಾಗಿಲ್ಲ. ದೇವ್ರು ಕೊಟ್ಟಿದ್ರೆ ಅದರಲ್ಲೇ ನೀವೇನು ಮಾಡಿ ಒಂದು ಭಾಗನ ಕೊಡ್ರಿ ಅವರ. ಇದು ಕೂಡ ಹಳೆ ಒಡಂಬಡಿಕೆ ಪ್ರಕಾರ, ಧರ್ಮಶಾಸ್ತ್ರ ಪ್ರಕಾರ ದಶಮಭಾಗನೇ ಕೊಡಬೇಕು ಅನ್ನೋದಿಲ್ಲ. ಧರ್ಮಶಾಸ್ತ್ರ ಪ್ರಕಾರನೇ ತಗೋಬೇಕಲ್ಲ. ಯಾಕಂದರೆ ಯಾಕೋಬು ಧರ್ಮಶಾಸ್ತ್ರ ಮುಂಚೆ ಇದ್ದರು. ಅವರು ದೇವರಿಗೆ ನೀನು ಕೊಟ್ಟೋದ್ರಲ್ಲ 10ರಲ್ಲಿ 1 ಭಾಗನೇ ಕೊಡ್ತೀನಿ ಅಂದರು. ಆಗ ಧರ್ಮಶಾಸ್ತ್ರ ಇರಲಿಲ್ಲ. ಅದಕ್ಕೆ ಮುಂಚೆ ಅಬ್ರಹಾಮು ಮೆಲ್ಕಿಸೆಡೆಕಕ್ಕೆ 10ನೇ 1 ಭಾಗ ಕೊಟ್ಟರು. ಅದರಿಂದ ನಾವು ಅದನ್ನು ಮಾಡೋದಕ್ಕೆ ನಮಗೊಂದು ಮಾದರಿ ತೋರಿಸ್ಕೊಟ್ರು ಅಲ್ವರ. ದೇವರು ಆ ರೀತಿ ನಾವು ಮಾಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಕೂಡ ನಮಗೆ ಹೇಳಿದ್ದಾರೆ. ವಾಗ್ದಾನ, ನೀವು ದಶಮಭಾಗ ಕೊಟ್ಟು ನೋಡಿ ನಿಮ್ಮನ್ನು ಆಶೀರ್ವದಿಸ್ತೀನಿ ಇಲ್ವ ಅಂತ ಹೇಳಿದ್ದಾರೆ. ಅದರಲ್ಲಿ ನಮಗೆ ನಂಬಿಕೆ ಇದ್ದರೆ, ಸಂತೋಷವಾಗಿ ನಾವು ಕೊಡೋದಾದರೆ ಖಂಡಿತ ಆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಸೋದರ. ಅದರಿಂದ ವಾರದ ಮೊದಲನೇ ದಿವಸ ಅದನ್ನು ಮಾಡ್ತಿದ್ರು. ಅಂದರೆ ಯಾಕೆ ಅಂದರೆ ವಾರದ ಮೊದಲನೇ ದಿವಸನೇ ಅವರು ಸಭೆಯಾಗಿ ಸೇರ್ಕೊತಿದ್ರು ಅನ್ನೋ ಇನ್ನೊಂದು ನಮಗೆ ಸ್ಟ್ರಾಂಗು ಒಂದು ಆಧಾರ ಬೈಬಲ್ನಲ್ಲಿ ಇದೆ. ಮತ್ತು ಲಾಸ್ಟಲ್ಲಿ ಸಂಡೇನೇ ನಮಗೇನಕ್ಕೆ ಸ್ಪೆಷಲ್ಲು, ಸಂಡೇನೇ ಆರಾಧನೆ ಮಾಡಬೇಕಾ ಕೆಲವರು ಹೇಳ್ತಾರೆ. ಯಾಕಂದರೆ ಕೆಲವು ಅರಬ್ ಕಂಟ್ರೀಸಲ್ಲಿ ಸಂಡೇ ಲೀವ್ ಇಲ್ಲ. ಹಂಗಂದ್ಬಿಟ್ಟು ನಾವು ಮಾಡದಿರೋಕ್ಕಾಗತ್ತೆ. ಯಾವ ದಿನ ಬೇಕಾದ್ರೆ ಮಾಡ್ಬೋದು, ಫ್ರೈಡೇನೂ ಮಾಡ್ಬೋದು, ಬೇರೆ ದಿವಸ ಮಾಡ್ಬೋದು, ಎಲ್ಲ ದಿವಸನೂ ಅಡಿಷ್ನಲಾಗಿ ಮಾಡ್ಕೊಬೋದು. ಆದರೆ ಸಭೆಯಾಗಿ ಭಾನುವಾರದಲ್ಲೇ ನಾವು ಮಾಡುವಂಥದ್ದು
ಅಪೋಸ್ತಲರಿಂದ ಬಂದಂಥ ಒಂದು ಕಾರ್ಯವಾಗಿದೆ, ಸಂಪ್ರದಾಯವಾಗಿದೆ. ಅದರಿಂದ ಯೋಚನೆ ಮಾಡಿ, ಇವಾಗ ಅರೇಬಿಯಾ ಕಂಟ್ರೀಸಲ್ಲಿ, ಬೇರೆ ಬೇರೆ ಕಂಟ್ರೀಸಲ್ಲಿ ಅವರಿಗೆ ಭಾನುವಾರ ಲೀವ್ ಇಲ್ಲ. ಯಾಕಂದರೆ ಈ ಮುಸಲ್ಮಾನರು ಏನು ಮಾಡಿದ್ರು, ಭಾನುವಾರ ಬಿಟ್ಬಿಟ್ರು. ಯಾಕಂದರೆ ಕ್ರೈಸ್ತರೆಲ್ಲ ಭಾನುವಾರ ಸೇರ್ಕೊಳ್ತಾರಲ್ಲ, ಅದೇ ನಾವು ಮಾಡಿದ್ರೆ ನಾವು ಕ್ರಿಶ್ಚಿಯನ್ಸ್ನ ಕಾಪಿ ಮಾಡಿದ್ವಿ ಅಂದ್ಬಿಟ್ಟು ಅದನ್ನು ಬಿಟ್ಬಿಟ್ರು. ಆಮೇಲೆ ಶನಿವಾರ ಮಾಡೋಣ ಅಂದರೆ ಯೂದರ್ನ ಕಾಪಿ ಮಾಡಿದ್ರು ಅಂತ ಬಂದ್ಬಿಡ್ತು ಅನ್ಬೋದು. ಅವ್ರು ಶನಿವಾರ ತಗೊಳ್ಳಿಲ್ಲ, ಶುಕ್ರವಾರ ತಗೊಂಡ್ಬಿಟ್ರು. ಆದರೆ ಶುಕ್ರವಾರನೂ ಅದು ಕ್ರಿಶ್ಚಿಯನ್ಗೆ ವಿಶೇಷವಾದ ದಿನ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಆ ದಿನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತಂಥ ದಿನ. ಏನಿದೆ ಅವರು ಆ ಥರ ಒಂದು ಏನೋ ಚೇಂಜಸ್ ಮಾಡಿಕೊಂಡ್ರು, ಇರಲಿ ಬಿಡಿ. ಆದರೆ ನಮಗೆ ಭಾನುವಾರ ವಾರದ ಮೊದಲನೇ ದಿವಸ ಶ್ರೇಷ್ಠ. ಈಗ ಸೌದಿ ಅರೇಬಿಯಾನಲ್ಲಿ ಅವ್ರ ಹಾಲಿಡೇ ಇಲ್ಲ ಅಂದರೆ ಅಲ್ಲಿ ಯಾಕೆ ಹೋಗ್ಬೇಕು ನಾವು ಅಲ್ವರ? ನಮಗೆ ಇಂಡಿಯಾನಲ್ಲಿ ನಮಗೆ ಆ ಒಂದು ಫ್ರೀಡಮ್ ಕೊಟ್ಟಿದ್ದಾರೆ, ರಜಾ. ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸಲ್ಲಿ, ಕ್ರಿಶ್ಚಿಯನ್ ಕಂಟ್ರೀಸಲ್ಲಿ ಏನು ಮಾಡ್ತಾರೆ, ದೇವರು ಆ ಒಂದು ಭಾನುವಾರ ಲೀವ್ ಕೊಟ್ಟಿದ್ದಾರೆ. ಯಾಕೆಂದರೆ ನೋಡಿ, ದೇವರು ಈ ಕ್ರಿಶ್ಚಿಯನ್ ಕಂಟ್ರೀಸ್ ಎಲ್ಲ ಕಡೆ ಆಳ್ವಿಕೆ ಮಾಡಿ ಬಂದ್ರಲ್ಲ ಇಂಡಿಯಲ್ಲಿ, ಆ ಕಾರಣದಿಂದನೇ ಅವರಿಗೆ ಆಳ್ವಿಕೆ ಮಾಡುವಂತೆ ದೇವರು ಬಿಟ್ಟರು. ಯಾಕಂದರೆ ಆಗ ಅವ್ರು ತಂದಂಥ ಕೆಲವು ರೂಲ್ಸ್ ಇವಾಗವರೆಗೂ ಹಂಗೆ ಕಂಟಿನ್ಯೂ ಆಗ್ತದೆ. ಭಾನುವಾರ ಅಂದರೆ ಎಲ್ಲರೂ ಕ್ಲೋಸು, ಆಗ ನಮಗೂ ಏನಾಗುತ್ತೆ, ಲೀವ್ ಸಿಗುತ್ತೆ, ಬರ್ಬೋದು. ಅದರಿಂದ ನಾವು ಯಾಕೆ ದುಬೈ, ಸೌದಿ ಅರೇಬಿಯಾ, ಅರಬ್ ಕಂಟ್ರೀಸಲ್ಲಿ ನಾವು ಯಾಕೆ ಹೋಗಬೇಕು? ಸ್ವಾಮಿ ಹೇಳಿದ್ರಲ್ಲ, ಒಂದು ಪಟ್ಟಣದಲ್ಲಿ ನಿಮಗೆ ತೊಂದರೆ ಮಾಡಿದ್ರೆ ಇನ್ನೊಂದು ಪಟ್ಟಣಕ್ಕೆ ಹೋಗ್ರಿ ಅಂದರು. ತೊಂದರೆ ಮಾಡೋಂಥ ಪಟ್ಟಣದಲ್ಲೇ ನಾವು ಹೋಗಿ ಇದ್ಬಿಟ್ಟು ನಾವು ಭಾನುವಾರ ಮಾಡಬೇಕಾಗಿಲ್ಲ, ಅದು ಮುಖ್ಯ ಇಲ್ಲ ಅಂದರೆ ನೀವು ಅಲ್ಲಿ ಯಾಕೆ ಹೋಗ್ಬೇಕಿತ್ತು? ನೀವು ಹಣದಾಸೆ ಉಳ್ಳವರಾಗಿ ಅಲ್ಲಿ ಹೋಗಿದ್ದೀರಾ ಅಷ್ಟೇ. ಆತ್ಮೀಕವಾಗಿ ನೀವು ದೇವರನ್ನ ಆರಾಧಿಸ್ಬೇಕಂದ್ರೆ ನೀವು ಎಲ್ಲಿ ಇರಬೇಕು ಅನ್ನೋದು ಕೂಡ ನೀವು ಚಾಯ್ಸ್ ಮಾಡ್ಕೊಬೇಕು. ಆ ಚಾಯ್ಸ್ ನಮಗೆ ಕೊಟ್ಟಿದ್ದಾರೆ, ಇಂಡಿಯಾನಲ್ಲಿ ಒಳ್ಳೆ ಅನುಕೂಲ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಭಾನುವಾರದಲ್ಲಿ ಸೇರುವಂಥದ್ದು ಎಷ್ಟೋ ವಿಶೇಷವಾಗಿರ್ತದೆ. ಆಮೇಲೆ ಲಾಸ್ಟಾಗಿ ಈ ಭಾನುವಾರನೇ ಇದು ಒಂದು ಸ್ಪೆಷಲ್ ಅನ್ನೋದು, ಯೇಸು ಕ್ರಿಸ್ತನ ಮಹಿಮೆ ಪಡಿಸುವಂಥ ಒಂದು ದಿನ, ಆತನ ಒಂದು ದಿನ ಅನ್ನೋದು ಬೈಬಲ್ನಲ್ಲಿ ಬೇರೆ ಎಲ್ಲನ ಬರ್ತದ ಅಂದರೆ ಕಡೆಯದಾಗಿ ಪ್ರಕಟಣೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಬರ್ತದೆ. ಅದನ್ನು ನೋಡಿ, ಪ್ರಕಟಣೆ 1:10. ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಇಲ್ಲೇನು ಹೇಳಿದ್ರು ಒಂದು ಮಾತು ತಿರ್ಗಿ. ನಾನು ಕರ್ತನ ದಿನದಲ್ಲಿ, ಏನ್ರಿ ಯೋಹಾನು ಕರ್ತನ ದಿನದಲ್ಲಿ ನಾನು ನನ್ನ ಹಿಂದೆ ಒಂದು ತುತ್ತೂರಿ ಊದುವ ಶಬ್ದವನ್ನು ಕೇಳಿಸ್ಕೊಂಡೆನು. ಈಗ ಕರ್ತನ ದಿನ ಅಂದರೆ ಯಾವುದದು ನೋಡ್ದ? ಅದು ಕರ್ತನ ದಿನ ಅಂತಲೇ ಹೇಳ್ಬಿಟ್ರು. ಯಾಕೆ ಅಂದರೆ ಆ ದಿನ ಯೇಸು ಸ್ವಾಮಿಯನ್ನು ಜ್ಞಾಪಕ ಮಾಡಿಕೊಳ್ಳುವಂಥ ಒಂದು ಸ್ಪೆಷಲ್ ಡೇ ಆಗೋಯ್ತು ಸಭೆಯಲ್ಲಿ. ಈಗ ನೋಡಿ, ಕರ್ತನ ದಿನ ಅನ್ನುವಾಗ ಹಳೆ ಒಡಂಬಡಿಕೆಯಲ್ಲಿ ಕರ್ತನು ಅನ್ನುವಾಗ ಅದು ಯೆಹೋವ, ಅದು ಬೇರೆ. ಕನ್ನಡದಲ್ಲಿ ಆ ಥರ ಬರುತ್ತೆ. ಇಂಗ್ಲೀಷಲ್ಲಿ ಲಾರ್ಡ್ ಅಂತ ಓಲ್ಡ್ ಟೆಸ್ಟಮೆಂಟಲ್ಲಿ LORD ಅಂತ ಕ್ಯಾಪಿಟಲಲ್ಲಿ ಬರುವಾಗ ಅದು ಯೆಹೋವನಿಗೆ ಸಲ್ಲಿಸ್ತಕ್ಕ. ಹೊಸ ಒಡಂಬಡಿಕೆಗೆ ಲಾರ್ಡ್ ಅಂತ ಬಂದರೆ ಅದು ಯೇಸು ಸ್ವಾಮಿಗೆ ಹೇಳಲ್ಪಟ್ಟಿರೋದು, ದೇವರಿಗಲ್ಲ. ಯಾಕಂದರೆ ಇಂಗ್ಲೀಷಲ್ಲಿ ಗಾಡ್ ಬೇರೆ, ಲಾರ್ಡ್ ಬೇರೆ. ದೇವ್ರನ್ನ, ತಂದೆಯ ದೇವ್ರನ್ನ ಯಾವಾಗಲೂ ಗಾಡ್ ಅಂತಲೇ ಅಡ್ರೆಸ್ ಮಾಡೋದು, ಯೇಸು ಸ್ವಾಮಿನ ಲಾರ್ಡ್ ಅಂತ ಅಡ್ರೆಸ್ ಮಾಡೋದು. ಅದರಿಂದ ಕರ್ತನು ಅನ್ನುವಾಗ ಹೊಸ ಒಡಂಬಡಿಕೆಯಲ್ಲಿ ಅದು ಯೇಸು ಸ್ವಾಮಿಗಾಗಿ ಹೇಳಲ್ಪಟ್ಟ ಒಂದು ಪದ. ಇಲ್ಲಿ ಕರ್ತನ ದಿನ ಅನ್ನುವಾಗ ಅದು ಭಾನುವಾರ ಅಂತ ಅದಕ್ಕೆ ಒಂದು ಸ್ಪೆಷಲ್ ಡೇ ಬಂತು. ಯಾಕಂದರೆ ಕೆಲವರು ಇದಾರಲ್ಲ, ಸೆವೆಂತ್ ಡೇ ಅಡ್ವೆಂಟಿಸ್ಟು, ಅವರು ಸಂಡೇನೇ ನಾವು ಮಾಡಬಾರ್ದು, ಸ್ಯಾಟರ್ಡೇನೇ ಮಾಡಬೇಕು ಅಂತ ಅದನ್ನು ಮುಖ್ಯತ್ವ ತೋರಿಸೋದಕ್ಕಾಗಿ ಅವರೇ ಏನೇನೋ ಎಕ್ಸಾಂಪಲ್ ಕೊಡ್ತಾ ಇರ್ತಾರೆ. ಅವರೇನು ಹೇಳೋದಂದರೆ, ಸಂಡೇ ಮಾಡಿಬಿಟ್ರೆ ಅದು ಸನ್ ಅಂದರೆ ಸೂರ್ಯನ ನಾವು ಪೂಜೆ ಮಾಡ್ದಂಗೆ ಆಗ್ಬಿಡ್ತದೆ, ಸೂರ್ಯನ ಸನ್ಮಾನ ಮಾಡ್ದಂಗೆ ಆಗ್ಬಿಡ್ತದೆ. ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ಆ ಹೆಸರಿನಲ್ಲಿ ಸನ್ ಅಂತ ರೋಮನ್ಸು ಫಿಕ್ಸ್ ಮಾಡಿಬಿಟ್ರು ಅಂದರೆ ನಾವು ಸೂರ್ಯ ಆರಾಧನೆ ಮಾಡ್ದಂಗೆ. ಸಂಬಂಧನೇ ಇಲ್ಲ. ಆ್ಯಕ್ಚುಲಿ ನಮಗೆ ಸನ್ ಅಂದರೆ ಯಾವುದು? SON, ಸಂಡೇ ಅಂದರೆ ಯಾರು? ಸನ್ ಅಂದರೆ ಸನ್ ಆಫ್ ಗಾಡ್ ಯಾರು? ಜೀಸಸ್, ಅವರ ದಿನ ಅದು. ಬೈಬಲ್ನಲ್ಲಿ ಎಷ್ಟು ಆಧಾರಗಳಿದೆ ನೋಡಿ, ಸಂಡೇನಲ್ಲಿ ಇರುವಂಥ ಒಂದು ಮುಖ್ಯತ್ವ ಎಷ್ಟು ಕ್ಲಿಯರಾಗಿ ನಮಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ಸಹೋದರ ಸಹೋದರಿ, ಭಾನುವಾರ ನಮಗೆ ಅಷ್ಟು ಮುಖ್ಯವಾಗಿದೆ. ಆ ದಿನವೇ ಕೂಡಿಕೊಳ್ಳೋದು ಇದು ಯಾರೋ ಒಂದು ಯೋಚನೆ ಮಾಡಿ ಬಂದಂಥದ್ದಲ್ಲ, ಈಗ ಆದಿ ಸಭೆಯಿಂದ ಬಂದಂಥ ಒಂದು ಕಾರ್ಯ. ಇದನ್ನೇ ನಾವು ಕೂಡ ಮಾಡ್ತಿದ್ವಿ. ಅದರಿಂದ
ಒಂದು ಸೋದರು ಮಾತಾಡುವಾಗ ಯಾವ ದಿನ ಬೇಕಾದ್ರೆ ಮಾಡ್ಬೋದು, ಭಾನುವಾರ ನಮಗೇನು ವಿಶೇಷ ಇಲ್ಲ ಅಂದ್ಬಿಟ್ಟು ಆ ಕೊಲೊಸ್ಸೆಯಲ್ಲಿ ಇರಿದಂಥ ವಚನ ತಗೊಂಡು ಈ ವಿಷಯದಲ್ಲಿ ನಿಮ್ಮನ್ನ ಯಾರು ದೋಷಿಗಳು ಅನ್ನಿಸ್ಬಾರ್ದು ಅಂತ ಹೇಳೋದು ಎಷ್ಟು ತಪ್ಪಾದ ಒಂದು ಕಾರ್ಯ. ಯಾಕಂದರೆ ಅಲ್ಲಿ ಹೇಳಿರುವಂಥ ದಿನ ಬಂದು ಸಬ್ಬತ್ ದಿನ ಬಗ್ಗೆ, ಭಾನುವಾರದ ಬಗ್ಗೆ ಅಲ್ಲ. ಭಾನುವಾರ ಸಭೆಯಲ್ಲಿ ಬಂದಂಥ ಕಾರ್ಯ, ಅದು ಎಷ್ಟು ವಿಶೇಷವಾಗಿದೆ. ಯಾಕಂದರೆ ಹಿಂಗೆ ಮಾಡುವಾಗ ಅನೇಕರಿಗೆ ಏನಾಗುತ್ತೆ, ಅವರಿಗೆ ಒಂದು ಮನಸ್ಸಿಗೆ ದುಃಖ ಆಗ್ತದೆ. ಇನ್ನು ಕೆಲವರು ಅದನ್ನು ಮಾಡೋದನ್ನೇ ಬಿಟ್ಟುಬಿಡೋ ಚಾನ್ಸ್ ಕೂಡ ಇದೆ. ಭಾನುವಾರನ ಏನು ಮಾಡಬೇಕು ಅಲ್ವಾ ಅಂತ ಒಂದು ನೋಡಿ ತಪ್ಪಾದಂಥ ಒಂದು ಇದೆ. ಯಾಕಂದರೆ ನಾವು ಸಭೆಯಾಗಿ ಕೂಡಿಕೊಳ್ಳುವುದು ಅಷ್ಟು ನಮಗೆ ಆಶೀರ್ವಾದವಾಗಿರ್ತದೆ. ಅದನ್ನು ಬಿಟ್ಬಿಡ್ಬಾರ್ದು. ಅದನ್ನು ಕೆಲವರು ಬಿಟ್ಟಿರೋ ಪ್ರಕಾರ ನೀವು ಬಿಡಬೇಡ್ರಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇಬ್ರಿ 10ನೇ ಅಧ್ಯಾಯ 25ನೇ ವಚನ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ನೋಡ್ರ, ಆಮೇಲೆ ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಅಂದ್ರೆ ನಾವು ಕೂಡಿಕೊಳ್ಳುವುದು ನಾವು ಬಿಟ್ಟು ಬಿಡಬಾರ್ದು. ಈಗ ಭಾನುವಾರನೇ ಕೂಡ್ಕೊಬೇಕಾ? ಯಾವುದಿನ ಅಂದರೆ ಭಾನುವಾರನೇ ಎಲ್ಲರಿಗೂ ಲೀವ್ ಇರೋದು. ಭಾನುವಾರನೇ ಆದಿ ಸಭೆಯಿಂದ ಸೇರ್ಕೊಂಬಂದರು. ಆ ದಿನವೇ ಎಲ್ಲ ಕೂಡ್ಕೊಳ್ಳುವಾಗ ನಾವು ಭಾನುವಾರ ಎಲ್ಲ ನಾನು ಸೋಮವಾರ ಬರ್ತೀನಿ, ಸೋಮವಾರ ಸಭೆ ಬಂದು ಕೂಡ್ತದ? ಬೇರೆ ದಿವಸ ಬರ್ತೀನಿ ಅಂದರೆ ಆ ದಿವಸಲ್ಲೇ ಸಭೆ ಇರ್ತದ? ಇಲ್ಲ. ಎಲ್ಲರೂ ಒಂದು ದಿವಸ ಒಂದು ಸ್ಥಳದಲ್ಲಿ ಒಂದು ಗೊತ್ತಿರುವಂಥ ಸಮಯದಲ್ಲಿ ಸೇರಿಕೊಳ್ಳುವಾಗ ಆಗಲೇ ಬಂದು ಸಹವಾಸದಲ್ಲಿ ಸೇರ್ಕೊಬೇಕು. ಭಾನುವಾರನೇ ಯಾಕೆ ಬರ್ಬೇಕು, ಬೇರೆ ದಿವಸ ಬರಬೇಕಂದ್ರೆ ಅದು ಎಂಥ ಒಂದು ಮೂರ್ಖತನವಾಗಿದೆ. ಆದ್ದರಿಂದ ಸೋದರ ಸೋದರಿ, ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಭಾನುವಾರ ಶನಿವಾರ ಒಂದೇ ಅಲ್ಲ, ಸಬಾತ್ ಬಂದು ಶನಿವಾರನೇ. ಭಾನುವಾರನ ಸಬಾತ್ ದಿನ ಅಂತ ನಾವು ಹೇಳೋಕ್ಕಾಗಲ್ಲ. ಸಬಾತ್ ಬಂದು ಯಾವಾಗಲೂ 7ನೇ ದಿವಸನೇ. ಅದು ಮೊದಲನೇ ದಿವಸವಾಗಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಕೆಲವು ಪ್ರಾರ್ಥನೆ ಮಾಡುವಾಗ ಸಬ್ಬತ್ ದಿನದಲ್ಲಿ ಅಂತ ಹೇಳ್ತಾರೆ, ಆದರೆ ಸಬ್ಬತ್ ದಿನ 7ನೇ ದಿವಸನೇ. ಅದರ ಕೆಳಗೆ ನಾವು ಇಲ್ಲ. ಈಗ ಸಹಚರ್ಯಲ್ಲಿ ಏನಾಗುತ್ತೆ ಅನ್ನೋದು ಅದು ಬೇರೆ ವಿಷಯ ಬಿಡಿ. ಆಗ ಇಡೀ ಲೋಕದಲ್ಲಿ ದೇವರು ಹೇಳಿದಂತೆ ಫಾಲೋ ಆಗುವಾಗ ದೇವರ ರಾಜ್ಯದಲ್ಲಿ ಖಂಡಿತ ಸಬ್ಬತ್ ದಿನನ ಎಲ್ಲರೂ ಪಾಲಿಸ್ತಾರೆ. ಆದರೆ ಈಗ ರೈಟ್ ನಾವು ಅದ್ರ ಕೆಳಗಿಲ್ಲ. ಸಭೆಯಲ್ಲಿ ಆದಿ ಸಭೆನ ಅದನ್ನು ಡಿಸ್ಕಂಟಿನ್ಯೂ ಮಾಡಿಬಿಟ್ರೆ, ಯಾಕಂದರೆ ಸಬಾತ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗ ಸುನ್ನತಿ ಮಾಡಿಸ್ಕೊಬೇಕು, ಬೇರೆ ಎಲ್ಲ ಆಜ್ಞೆಗಳು ನಿಯಮಗಳು ಕೂಡ ನಾವು ಫಾಲೋ ಮಾಡಬೇಕಾಗ್ತದೆ. ಅದರಿಂದ ಅದನ್ನು ಬ್ರೇಕ್ ಮಾಡಿಬಿಟ್ರು. ಮಾಡಿ ಈ ಒಂದು ಸಭೆಯಲ್ಲಿ ವಾರದ ಮೊದಲನೇ ದಿವಸ ಭಾನುವಾರ ಏನಾಯಿತು, ಸಭೆಯಾಗಿ ಸೇರಿ ಕೂಡಿ ಆರಾಧನೆ ಮಾಡೋದು, ಅದು ಪ್ರಾರಂಭ. ಇದು ಎಷ್ಟೋ ನಮಗೆ ಆಶೀರ್ವಾದಕರವಾಗಿರ್ತದೆ. ಅದರಿಂದ ಆ ದಿವಸದಲ್ಲಿ ಆದಷ್ಟು ನಾವು ಮಿಸ್ ಮಾಡ್ಕೊಳ್ತೀರ. ನಾವು ಸಭೆಯಾಗಿ ಸೇರಿ ಬೇರೆ ಕೆಲಸಗಳನ್ನ ನಾವು ತಳ್ಳಿಟ್ಟು ಅದಕ್ಕಾಗಿ ನಾವು ಇದನ್ನು ಮಿಸ್ ಮಾಡ್ಕೊಳ್ದಿರ ನಾವು ಮಾಡಿದ್ವಿ ಅಂದರೆ ಖಂಡಿತ ನಮಗೆ ಎಷ್ಟು ಆಶೀರ್ವಾದ. ಇದ್ರ ಬಗ್ಗೆ ನಾನು ಇನ್ನೊಂದು ಸಬ್ಜೆಕ್ಟು ಮಾಡಿದ್ದೀನಿ, ಭಾನುವಾರದಲ್ಲಿ ಸಿಕ್ಕಿರುವಂಥ ಬೇರೆ ಆಶೀರ್ವಾದಗಳು. ಅದೆಲ್ಲ ಮೇಯ್ನಾಗಿ ನಾವು ನೋಡುವಾಗ ಇವತ್ತು ಭಾನುವಾರ ಯಾಕೆ ಕ್ರಿಶ್ಚಿಯನ್ಸಿಗೆ ಒಂದು ವಿಶೇಷವಾದಂಥ ದಿನ ಆಗಿದೆ. ಆ ದಿನವೇ ಯಾಕೆ ಸಭೆಯಾಗಿ ಕೂಡಿಕೊಳ್ಳೋದು ದೇವರ ಚಿತ್ತಾನುಸಾರವಾಗಿದೆ ಅಂತ ನಾವು ಇವತ್ತು ನಾವು ನೋಡ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.